ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜಲಿ ಕ್ಲಾಸಸ್. ಇವತ್ತು ನಾವು ಏನು ಡಿಸ್ಕಷನ್ ಮಾಡ್ತಿರೋದು ಬಂದು ಕಂಟಿನ್ಯೂ ಟು ಏನೋ ಒಂದು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಿದ್ರಿ. ಈ ಒಂದು ಏನು BWSS ಸಮಥಿಂಗ್ ಏನು ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂಗೆ ಒಂದು ಕ್ವಶನ್ ನಡೆದಿತ್ತಲ್ಲ 4ನೇ ತಾರೀಕು ಜುಲೈಯಲ್ಲಿ. ಅದರ ಒಂದು ಕ್ವಶನ್ ಪೇಪರ್ ಕಂಟಿನ್ಯೂ ಆಗಿರುತ್ತೆ ಇದು. ಅದನ್ನು ನಾವು ಇವಾಗ ಆಲ್ರೆಡಿ 27 ಕ್ವಶನ್ಸ್ ನಾವು ಪಾರ್ಟ್ 1 ಡಿಸ್ಕಷನ್ ಮಾಡಿದ್ದೀರಿ. ಮತ್ತು ಪ್ಲೇ ಲಿಸ್ಟಲ್ಲಿ KA ಕ್ವಶನ್ ಪೇಪರ್ಸ್ ಅಂತ ಪ್ಲೇ ಲಿಸ್ಟ್ ಇದೆ. ಅದರೊಳಗಡೆ KAಯಿಂದ ಯಾವ್ದು ಕ್ವಶನ್ ಪೇಪರ್ಸ್ ಅಂದರೆ ಯಾವ್ದಾವ್ದು ಎಕ್ಸಾಮ್ಸ್ ಆಗಿದೆಲ್ಲ ರೀಸೆಂಟ್ಲಿ ಅದು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿರೋದಿದೆ. ಫ್ರೀ ಕೋಚಿಂಗ್ ಆಗಿರ್ಬೋದು, VA ಓದಾಗಿರ್ಬೋದು. ದೆನ್ ಇದ್ರದ್ದು ಪಾರ್ಟ್ 1 ಇದೆ. ಅದನ್ನು ಯಾರು ನೋಡಿಲ್ಲ ಅದು ಹೋಗಿ ಚೆಕ್ ಮಾಡಿ. ಪ್ಲೇ ಲಿಸ್ಟಲ್ಲಿ KA ಕ್ವಶನ್ ಪೇಪರ್ ಅಂತ ಇದೆ. ಓಕೆ, ಇವಾಗ ನಾವು ಈ ಒಂದು ಕ್ವಶನ್ ಪೇಪರ್ ಪಾರ್ಟ್ 2 ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಕ್ವಶನ್ ಬಂದು ಗುಪ್ತರ ಕಾಲದ ದಾನವಾಗಿ ನೀಡಲಾಗುತ್ತಿದ್ದಂತಹ ಗುಪ್ತರ ಕಾಲದಲ್ಲಿ ದಾನವಾಗಿ ನೀಡಲಾಗುತ್ತಿದ್ದಂತಹ ಭೂಮಿಯ ಲಕ್ಷಣಗಳನ್ನು ಗುರುತಿಸಿ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಒನ್ ಬಂದು ಭೂಮಿ ಸಂಪೂರ್ಣ ಉತ್ಪಾದನೆ ರೈತರಿಗೆ ಸೇರಿತ್ತು. ಎರಡನೇ ಆಪ್ಷನ್, ಈ ಭೂಮಿ ಭೂ ಕಂದಾಯದಿಂದ ವಿನಾಯಿತಿ ಪಡೆದಿತ್ತು. ಅವರ ಕಷ್ಟಕಾಲದಲ್ಲಿ ಅದನ್ನು ಮಾರಬಹುದಾಗಿತ್ತು. ಭೂ ಒಡೆತನ ರಾಜನಕ್ಕೆ ಸೇರಿತ್ತು. ಇದು ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇದೆ. ಇದಕ್ಕೆ ಆನ್ಸರ್ ಬಂದು ಯಾವ ಲಕ್ಷಣ ಕರೆಕ್ಟ್ ಇದೆ ಅಂತ ಕೇಳಿರೋದು ಅಂಥದ್ದು. ಇದಕ್ಕೆ ಆನ್ಸರ್ ಬಂದು ಮೂರನೇದಾಗಿರುತ್ತೆ. 1, 2, 4 ಕರೆಕ್ಟ್ ಇರೋವಂಥದ್ದು, ಇದು ತಪ್ಪಾಗಿರೋವಂಥದ್ದು ಆನ್ಸರ್ ಆಗಿರುತ್ತೆ. ಗುಪ್ತರ ಕಾಲದಲ್ಲಿ 3 ರೀತಿಯಾದಂತಹ ನಾವು ನೋಡಬಹುದು ಕೃಷಿ ಇದಕ್ಕೆ ಸಂಬಂಧಿಸಿದ ಹಾಗೆ. ಓಕೆ, ಕ್ಷೇತ್ರ ಅಂತಂದರೆ ಕೃಷಿ ಭೂಮಿ ಅಂತ. ಕ್ಷೇತ್ರ ಅಂದರೆ ಕೃಷಿ ಭೂಮಿ ಅಂತ. ದೆನ್ ಕಲಾ ಅಂತಂದರೆ ಬಂಜರು ಭೂಮಿ. ಅಪರತ ಅಂತಂದರೆ ಅರಣ್ಯ ಭೂಮಿ ಎಂಬ 3 ವರ್ಗಗಳಾಗಿ ವಿಂಗಡಣೆ ಮಾಡಿರೋದು ಅಂತ ಹೇಳಿ ನಂಬಬಹುದು ನಾವು. ಅಂದರೆ ಗುಪ್ತರ ಕಾಲಕ್ಕೆ ಸಂಬಂಧಿಸಿದ ಹಾಗೆ ಮಾರಾಟ ತೆರಿಗೆಯನ್ನು ನಾವು ಕ್ಷಿಪ್ರ ಅಂತ ಕರಿತೀರಿ. ಉಪಕ್ಷಿಪ್ರ ಅಂತಂದರೆ ಖರೀದಿ ತೆರಿಗೆ ಅಂತ. ಮತ್ತು ಹಿರಣ್ಯಕ ಅಂತಂದರೆ ಚಿನ್ನದ ನಾಣ್ಯದ ರೂಪದಲ್ಲಿ ನೀಡುವ ಒಂದು ತೆರಿಗೆಯನ್ನು ನಾವು ಹಿರಣ್ಯಕ ಅಂತ ಕರಿತೀರಿ. ಬಲಿ ಅಂತಂದರೆ ಉತ್ಪಾದನೆಯಲ್ಲಿ ರಾಜನ ಪಾಲನ ನಾವು ಬಲಿ ಅಂತ ಕರಿತೀರಿ. ಆ್ಯಂಡ್ ಭೋಗ ಅಂದರೆ ನಗರದ ತೆರಿಗೆ, ನಗರಕ್ಕೆ ನೀಡುವ ತೆರಿಗೆನ ನಾವು ಭೋಗ ಅಂತ ಕರಿತೀರಿ. ಮತ್ತು ಪೊಲೀಸ್ ತೆರಿಗೆಯನ್ನು ನಾವು ಉದಿಯಂಕ ಅಂತ ಕರಿತೀವಿ. ಇನ್ನು ಗುಪ್ತರ ಕಾಲದಲ್ಲಿ ನಾವು ಮಥುರಾ ಮತ್ತು ವಾರಣಾಸಿಯನ್ನು ವ್ಯಾಪಾರ ಕೇಂದ್ರಗಳಾಗಿ ನಾವು ಗಂಗರು ಇರ್ತಾರೆ. ಗುಪ್ತರ ಕಾಲದಲ್ಲಿ ಮುಖ್ಯವಾದ ವ್ಯಾಪಾರ ಕೇಂದ್ರಗಳು ಯಾವ್ಯಾವುದು ಅಂತಂದರೆ ಮಥುರಾ, ದೆನ್ ವಾರಣಾಸಿ ವ್ಯಾಪಾರ ಕೇಂದ್ರಗಳಾಗಿರ್ತವೆ. ಆಮೇಲೆ ಪ್ರಮುಖ ಬಂದರುಗಳು ಗುಪ್ತರ ಕಾಲದ ಯಾವುದು ಅಂತಂದರೆ ಕೇದಾರ, ತಾಮ್ರಲಿಪಿ. ಇವು ಬಂದರುನೇ. ತಾಮ್ರಲಿಪಿ ಅನ್ನೋದು ಒಂದು ಬಂದರು. ಲಿಪಿ ಅಲ್ಲ, ಲಿಪ್ತಿ ಅನ್ನುವಂಥದ್ದು ಪ್ರಮುಖ ಬಂದರು. ಮತ್ತು ಘಂಟಾಸಾಲ ಅನ್ನೋದು ಸಹ ಪ್ರಮುಖ ಬಂದರಾಗಿರ್ತವೆ. ಆ್ಯಂಡ್ ಮುಖ್ಯ ರಫ್ತು ವಸ್ತುಗಳು ಯಾವ್ಯಾವುದು ಅಂತಂದರೆ ಸಾಂಬಾರು ಪದಾರ್ಥಗಳು, ಶಿಲೆಗಳು, ಸುಗಂಧ ದ್ರವ್ಯ ಮತ್ತು ಇಂಡಿಗೋ, ತೆಂಗಿನಕಾಯಿ, ಟೀ ಮುಂತಾದವುಗಳು. ಮತ್ತು ವಸ್ತುಗಳು ಈಜಿಪ್ಟ್, ಅರೇಬಿಯಾ ಮತ್ತು ಗ್ರೀಕ್, ಸಿರಿಯಾ ದೇಶಕ್ಕೆ ರಫ್ತಾಗ್ತಿರ್ತವೆ. ಪ್ರಮುಖ ಆಮದುಗಳು ಏನೇನು ಆಮದು ಮಾಡ್ಕೊಳ್ತಿದ್ರು ಅಂದರೆ ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಕುದುರೆಗಳನ್ನು ಆಮದು ಮಾಡ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ಕ್ವಶನ್, ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಸಂಬಂಧಿಸಿದ ಹಾಗೆ ಗುರುತಿಸಿ ಅನ್ನುವಂಥದ್ದು ಕೇಳಿದರೆ. ಚಂಪಾರಣ್ಯ ಸತ್ಯಾಗ್ರಹ ಆಗಿದೆ ಯಾವಾಗ? 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಆಗುವಂಥದ್ದು. ಸಂಬಂಧಿಸಿದವರು ಯಾರು? ಇದರಲ್ಲಿ ಸಂಬಂಧಿಸಿದವರನ್ನು ಗುರುತಿಸಿ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಇವರು 3 ಜನ ಸಂಬಂಧಿಸಿದ್ದಾರೆ ಈ ಒಂದು ಚಳುವಳಿಗೆ. ಜವಾಹರ್ಲಾಲ್ ನೆಹರು ಸಂಬಂಧಿಸಿಲ್ಲ. ಇದಕ್ಕೆ ಆನ್ಸರು 3 ಆಗಿರುತ್ತೆ. ಚಂಪಾರಣ್ಯ ಸತ್ಯಾಗ್ರಹ ಇದು ಏನು ಬೆಳೆಗಾರರು ಇರ್ತಾರಲ್ಲ, ಯುರೋಪಿಯನರು 20ಯಲ್ಲಿ 3% ನಾವು ನೀಲಿ ಬೆಳೆಗಳನ್ನು ಬೆಳಿಬೇಕು ಅಂತ ಹೇಳಿ ಬ್ರಿಟಿಷರು ಹೇಳಿರ್ತಾರೆ. ಅದರ ವಿರುದ್ಧವಾಗಿ ನಡೆಯುವಂಥದ್ದೇ ಚಂಪಾರಣ್ಯ ಸತ್ಯಾಗ್ರಹ. ಗಾಂಧೀಜಿಯವರ ನೇತೃತ್ವದಲ್ಲಿ
ಸೊ ನಡೆಯುತ್ತೆ ಇದು ಚಂಪಾರಣ್ಯ ಸತ್ಯಾಗ್ರಹ ಅನ್ನುವಂಥದ್ದು. ಸೊ ಅದರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾಗವಹಿಸಿರ್ತಾರೆ. ದೆನ್ JB ಕೃಪಲಾನಿ ಮತ್ತು ನರಹರಿ ಫಕೀರ್ ಅವರು ಭಾಗವಹಿಸಿರ್ತಾರೆ. ಸೊ ಇದಕ್ಕೆ ಭಾಗವಹಿಸದೇ ಇಲ್ಲದೆ ಇರುವಂಥವ್ರು ಯಾರು ಅಂದರೆ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಸಂಬಂಧಿಸಿಲ್ಲ ಇವರು. ನೆಕ್ಸ್ಟ್ ಕ್ವಶನ್, ಋಗ್ವೇದ ಕಾಲದ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅನ್ನುವಂಥದ್ದು ಕ್ವಶನ್ನು. ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ, ಋಗ್ವೇದದ ಅಶ್ವದಳವನ್ನು ಮತ್ತೆ ಮತ್ತೆ ಉಲ್ಲೇಖಿಸುತ್ತದೆ. ಸೈನಿಕರು ಕಾಲ್ನಡಿಗೆಯಲ್ಲಿ ಹೋರಾಡುತ್ತಿದ್ದರು. ಸೈನಿಕರು ಶಿರಸ್ತ್ರಾಣ ಬಳಸುತ್ತಿದ್ದರು. ಕುದುರೆಗಳಿಂದ ಎಳೆಯಲ್ಪಡುವ ರಥಗಳು ಬಳಸುತ್ತಿದ್ದರು ಅಂತ ಹೇಳಿ. ಸೊ ಇದಕ್ಕೆ ಆನ್ಸರ್ ಬಂದು ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದರೆ ಋಗ್ವೇದ ಅಶ್ವದಳವನ್ನು ಮತ್ತೆ ಮತ್ತೆ ಉಲ್ಲೇಖಿಸುತ್ತದೆ ಅನ್ನುವಂಥದ್ದು ಇದು ತಪ್ಪಾಗಿರುವಂಥದ್ದು. ಋಗ್ವೇದ ಕಾಲದಲ್ಲಿ ಆರ್ಯರು ಮುಖ್ಯವಾಗಿ ರಥಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ರಥಗಳು ಇಲ್ಲೇ ಆಗಿದೆ ಅಲ್ಲ, ಸೊ ಬಳಸುತ್ತಿದ್ದರು ಕುದುರೆಗಳನ್ನು ರಥಗಳನ್ನಾಗಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರು ಕಾಲ್ನಡಿಗೆ ಏನಿದೆ ಅಶ್ವದಳವನ್ನು ಮತ್ತೆ ಮತ್ತೆ ಉಲ್ಲೇಖಿಸತಿರಲಿಲ್ಲ ಅಂತ ಹೇಳಿ ಅನ್ಕೋಬೋದು. ಸೊ ವೇದಗಳಲ್ಲಿ 4 ವೇದ ಬರುತ್ತೆ. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇದು ಯಾವ್ದ್ಯಾವ್ದಕ್ಕೆ ಸಂಬಂಧಿಸಿದೆ ಅಂತಂದರೆ ಋಗ್ವೇದ ಒಂದು ಪ್ರಾರ್ಥನೆ ಮತ್ತು ಪ್ರಾರ್ಥನೆ ಮತ್ತು ಮಂತ್ರಗಳಿಗೆ ಸಂಬಂಧಿಸಿದೆ. ಪ್ರಾರ್ಥನೆ ಮತ್ತು ಮಂತ್ರ. ಯಜುರ್ವೇದ ಬಂದರೂ ಯಜ್ಞಯಾಗಾದಿಗಳು. ಆ್ಯಂಡ್ ಸಾಮವೇದ ಬಂದು ಸಂಗೀತ ಗಾಯನ. ಅದಕ್ಕೆ ಅಥರ್ವಣ ವೇದ ಅಂತಂದರೆ ಮಾಟ ಮಂತ್ರ. ಇದು ಕ್ವಶನ್ ಆಗಿದೆ ಆಲ್ರೆಡಿ, ಸಂಬಂಧಿಸಿರುವಂಥದ್ದು. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಗುರುತಿಸಿ. ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದದ್ದು ಯಾವುದ್ಯಾವುದು? ಮೈಸೂರು ದಿವಾನರು ಕೊಟ್ಟಿದ್ದಾರೆ ಮತ್ತು ಉಪಕ್ರಮಗಳು ಕೊಟ್ಟಿರುವಂಥದ್ದು. ಸೊ ಮೈಸೂರು ದಿವಾನರು ಶೇಷಾದ್ರಯ್ಯರು, VP ಮಾಧವರಾವ್, ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಬಗ್ಗೆ ಕೇಳಿದ್ದಾರೆ. ಸೊ ಇದಕ್ಕೆ ಶೇಷಾದ್ರಯ್ಯರವರು ಬಂದು ಸಿವಿಲ್ ಸರ್ವಿಸ್ ಪ್ರಾರಂಭ ಮಾಡಿದ್ಯಾರು ಅಂದರೆ ಶೇಷಾದ್ರಯ್ಯರವರು ಆಗಿರ್ತಾರೆ. ಸೊ ಎರಡನೇದು ಯಾವುದು? ಇದು. ಫಸ್ಟನೇದು ಆನ್ಸರ್ ಕರೆಕ್ಟ್ ಇರುವಂಥದ್ದು. ಇನ್ನು ಏನದು VP ಮಾಧವರವರು ಯಾವುದಕ್ಕೆ ಸಂಬಂಧಿಸಿರೋದು ಅಂದರೆ ವಿಧಾನ ಪರಿಷತ್ ಸ್ಥಾಪನೆ ಮಾಡಿದ್ದು ಇವರು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೆಬ್ಬಾಳದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದು ಯಾರು ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಮಿರ್ಜಾ ಇಸ್ಮಾಯಿಲ್ ಅವರು ಶಿವಮೊಗ್ಗದಲ್ಲಿ ಬೆಂಕಿಪಟ್ಟಣ ಕಾರ್ಖಾನೆಯನ್ನು ಸ್ಥಾಪನೆ ಮಾಡುವಂಥದ್ದು. ಶೇಷಾದ್ರಯ್ಯ ಅಯ್ಯವರು 1887ರಲ್ಲಿ ಭಾಷಾ ಜೀವ ಸಭಾ ಅನ್ನೋದನ್ನು ಸಹ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿರಬೇಕು. ಮತ್ತು ಮೈಸೂರು ಸಿವಿಲ್ ಸರ್ವಿಸ್ ಯಾವಾಗ ಪ್ರಾರಂಭ ಮಾಡಿದ್ದು ಅಂದರೆ 1891ರಲ್ಲಿ. ಇನ್ನು ಇವರು ಬಂದು ವಕೀಲರಿಗೋಸ್ಕರ ಒಂದು ಸಂಘನೂ ಸಹ ಸ್ಥಾಪನೆ ಮಾಡ್ತಾರೆ. ಮತ್ತು ಬೆಂಗಳೂರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪನೆ ಮಾಡಿದ್ದು ಮಾಧವರವರವರೇ. ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ನಡುವೆ ಮೀಟರ್ ಗೇಜ್ ರೈಲ್ವೆ ಹಾಕಿದ್ದು ಇವರೇನೆ. ಆಮೇಲೆ ಪಶುಸಂಗೋಪನೆ ಇಲಾಖೆ ಮತ್ತು ಅರಣ್ಯ ಸಂರಕ್ಷಣೆ ಅನ್ನೋ ಇಲಾಖೆಯನ್ನು ಸ್ಥಾಪನೆ ಮಾಡಿದ್ದು ಸಹ VP ಮಾಧವರವರು ಅವರೇ ಆಗಿರ್ತಾರೆ. ಮತ್ತು ಮೈಸೂರಲ್ಲಿ 1907ರಲ್ಲಿ ವಿಧಾನ ಪರಿಷತ್ನ ಸ್ಥಾಪನೆ ಮಾಡಿದ್ದು ಸಹ ಮಾಧವರವರು. ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ 1912ರಿಂದ 18ರವರೆಗೆ ಮೈಸೂರು ದಿವಾನರಾಗಿ ಕಾರ್ಯನಿರ್ವಹಿಸ್ತಾರೆ ಇವರು. 12ರಿಂದ 18. ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಸಹ ಇವರನ್ನು ಕರೆಯುವಂಥದ್ದು. ಇವರಿಗೆ ಭಾರತ ರತ್ನ 1915ರಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರಿಗೆ ಬಂದಿರೋವಂಥದ್ದು. ಮತ್ತು ಇಂಜಿನಿಯರ್ಸ್ ಡೇಯನ್ನು ಸೆಪ್ಟೆಂಬರ್ 15ರಂದು ನಾವು ಇವರ ಜನ್ಮದಿನದಂದು ನಾವು ಆಚರಣೆ ಮಾಡ್ತೀವಿ. ಸೆಪ್ಟೆಂಬರ್ 15 ಇಷ್ಟು ಇವರಿಗೆ ಸಂಬಂಧಿಸಿದ ಹಾಗೆ. ನೆಕ್ಸ್ಟ್ ಕ್ವಶನ್, ಸಂಗಮ್ ಯುಗದ ರಾಜಮನೆತನಗಳನ್ನು ಗುರುತಿಸಿ. ಯಾವುದ್ಯಾವುದು ರಾಜಮನೆತನ ಸಂಗಮ್ ಮನೆತನಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು 3ನೇದಾಗಿರುತ್ತೆ. ಚೋಳರು, ಚೇರರು, ಪಾಂಡ್ಯರು ಇವರು ಸಂಬಂಧಿಸಿಲ್ಲ. ಸಂಗಮ್ ಯುಗ ಅನ್ನುವಂಥದ್ದು ಪ್ರಾಚೀನದ ಒಂದು ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನ ಇತಿಹಾಸದ ಒಂದು ಸುವರ್ಣ ಯುಗ ಇದು. ಚಿಕ್ಕಪುಟ್ಟ ಮನೆತನ ಇದು ತಮಿಳುನಾಡಿನಲ್ಲಿ ಪ್ರಾಚೀನ ಒಂದು ಯುಗದ ಸಂಗಮ್ ಯುಗದಕ್ಕೆ ದಕ್ಷಿಣ ಭಾರತದಲ್ಲಿ ನೆಲೆಸಿರುವಂತಹ ಒಂದು ಮನೆತನ. ಇವು ಮನೆತನಗಳು. ಸೊ ಇವ್ರದ್ದು 4 ಮನೆತನಗಳು ಚೋಳರು
ಮತ್ತು ಚೇರರು, ಇವರು ಕೇರಳ. ಇವರು ಕಾವೇರಿ ನದಿಯ ತೀರದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೊಂಡಿದ್ರು, ಇವರು ಕೇರಳ ನಮ್ಮಲ್ಲಿ. ಆ್ಯಂಡ್ ಪಾಂಡ್ಯರು ಬಂದು ಇವರು ಮಧುರೈಯಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಸೊ ಪಲ್ಲವರು ಬರೋದಿಲ್ಲ. ಆ್ಯಂಡ್ ಇನ್ನೊಬ್ರು ಯಾರು ಅಂತಂದರೆ ಶಿಲ್ಪಾದಿಗರಂ ಅನ್ನುವಂಥವ್ರು. ಸೊ ಇವರು ಏನು ಈ ಒಂದು ಇಂಡಿಗೋ ಆಡಿಯಲ್ ಇದರಲ್ಲಿ ಒಂದು ರಾಜಮನೆತನ ಆಗಿರುತ್ತೆ ಇವ್ರದ್ದು. ಸೊ ಇಂಪಾರ್ಟೆಂಟ್. ಇವರು 4 ಜನ ಸಂಗಮ ಮನೆತನಕ್ಕೆ ಸೇರಿದವರು. ನೆಕ್ಸ್ಟ್ ಕ್ವಶನ್. ರಜಪೂತರ ಕುಲ ಮತ್ತು ರಾಜಧಾನಿ. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್ ಆಗಿರುತ್ತೆ. ಚೌಹಾಣರು ಬಂದು ಅಜ್ಮೀರ, ತೋಮಾರರು ದೆಹಲಿ, ರಾಥೋಡ್ ಕನೌಜ್ ಆ್ಯಂಡ್ ಸಿಸೋಡಿಯನ್ನರು ಮೇವಾರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಚಾರ್ಲ್ಸ್ವುಡ್ ವರದಿ ಸರಿಯಾದ ಶಿಫಾರಸನ್ನು ಗುರುತಿಸಿ. ಸೊ ಇದಕ್ಕೆ ಆನ್ಸರ್ ಬಂದು ಫೋರ್ತ್ ಒನ್ ಆಗಿರುತ್ತೆ. 4 ದೇಶೀಯ ಭಾಷೆಗಳಲ್ಲಿ ಅಧ್ಯಯನಕ್ಕೆ ಅವಕಾಶ, ಲಂಡನ್ ಮಾದರಿಯ ವಿಶ್ವವಿದ್ಯಾಲಯಗಳ ಸ್ಥಾಪನೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪನೆ, ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ. ಸೊ ಇದು 4 ಕರೆಕ್ಟ್ ಇರುತ್ತೆ ಚಾರ್ಲ್ಸ್ವುಡ್ ವರದಿ ಶಿಕ್ಷಣದ ವರದಿ ಅಂತಲೂ ಕರೀತಾರೆ. 1854ರಲ್ಲಿ ಬಂದಿದ್ದು. ಆ್ಯಂಡ್ ಇದನ್ನು ಭಾರತೀಯ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತಲೂ ಕರೀತಾರೆ. ಚಾರ್ಲ್ಸ್ವುಡ್ ವರದಿಯನ್ನು ಮ್ಯಾಗ್ನಾ ಕಾರ್ಟಾ ಅಂತ. ಅಂದಿನ ಗವರ್ನರ್ ಯಾರಿದ್ರು ಅಂದರೆ ಲಾರ್ಡ್ ಡಾಲ್ಹೌಸಿ ಅವರು ಇರ್ತಾರೆ. ಇರ್ತಾರೆ. ಸೊ ಅಂದಿನ ಬೋರ್ಡ್ ಆಫ್ ಕಂಟ್ರೋಲ್ನ ಅಧ್ಯಕ್ಷರಾಗಿರ್ತಾರೆ ಇವರು ಶಿಕ್ಷಣಕ್ಕೆ ಪ್ರಮುಖವಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆ್ಯಂಡ್ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ. ಲಂಡನ್ ವಿಶ್ವವಿದ್ಯಾಲಯ ಮಾದರಿಯಲ್ಲಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ನಲ್ಲಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿದ್ದು ಯಾರು ಅಂತಂದರೆ ಚಾರ್ಲ್ಸ್ವುಡ್ ಅವರು ಆಗಿರ್ತಾರೆ. ಕಲ್ಕತ್ತಾದಲ್ಲಿ, ಬಾಂಬೆ, ಮದ್ರಾಸ್. ಶಿಕ್ಷಣ ಇಲಾಖೆ ಪ್ರತಿ ಪ್ರಾಂತ್ಯಗಳಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪಿಸುವುದು ಮತ್ತು ಪ್ರಾಥಮಿಕ ಶಿಕ್ಷಣದಲ್ಲಿ ಸ್ಥಳೀಯ ಭಾಷೆಗೆ ಆದ್ಯತೆಯನ್ನು ನೀಡಿದ್ದರು. ಚಾರ್ಲ್ಸ್ವುಡ್ ವರದಿ. ಇವು 4 ಕರೆಕ್ಟ್ ಇದೆ. ದೇಶೀಯ ಭಾಷೆಗಳಲ್ಲಿ ಅಧ್ಯಯನ ಅವಕಾಶ ಕೊಟ್ಟಿದ್ರು, ಲಂಡನ್ ಮಾದರಿಯ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ರು. ಇದು ಎಷ್ಟು ಅಂದರೆ ಕಲ್ಕತ್ತಾ, ಮದ್ರಾಸು ಮತ್ತು ಬಾಂಬೆಯಲ್ಲಿ ಸ್ಥಾಪನೆ ಮಾಡಿದರು. ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪನೆ ಮಾಡಿದ್ರು, ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ರು. ಸೊ ಈ 3 ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. ಮಾನವನ ದೇಹದಲ್ಲಿ 360 ಮೂಳೆಗಳಿವೆ ಎಂದು ಪ್ರಾಚೀನ ಭಾರತದ ವೈದ್ಯ ಯಾರು ಹೇಳಿದ್ದರು ಅಂತ ಹೇಳಿ. ಸೊ ಚರಕ ಆಗಿರ್ತಾರೆ. ಚರಕ ಅವರು ಪ್ರಾಚೀನ ಭಾರತದಲ್ಲಿಯೇ ಚರಕ ಸಂಹಿತೆ ಅಂತ ಏನಿದೆ, ಸಂಹಿತೆಯಲ್ಲಿ ಮಾನವನಲ್ಲಿ 360 ಮೂಳೆಗಳು ಇದ್ದಾವೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಸೊ ಇದರಲ್ಲಿ ಹಲ್ಲುಗಳು ಮತ್ತು ಕಾರ್ಟಿಲೆಜ್ ಮುಂತಾದ ರಚನೆ ಒಳಗೊಂಡಿರುವ ಆಧುನಿಕ ಅಂಗಶಾಸ್ತ್ರವನ್ನು ಲೆಕ್ಕಿಸದೆ ಭಿನ್ನವಾಗಿದೆ ಅಂತ ಹೇಳಲಾಗಿದೆ. ಸೊ ಹೀಗೆ ಪ್ರಾಚೀನ ಭಾರತದಲ್ಲಿ ಇದರ ಬಗ್ಗೆ ಹೇಳಿದ್ದು ಯಾರು ಅಂತಂದರೆ ಚರಕ ಸಂಹಿತೆಯಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಕ್ವಿಟ್ ಇಂಡಿಯಾ ಚಳುವಳಿಗೆ ಸಂಬಂಧಿಸಿದಂಗೆ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ತೀವ್ರ ಪ್ರತಿರೋಧ ಒಡ್ಡಿದ ಶಿವಮೊಗ್ಗ ಈಸೂರು ಗ್ರಾಮದ ವೀರ ಯುವಕನನ್ನು ಗಲ್ಲಿಗೇರಿಸಲಾಯಿತು. ಹಾವೇರಿ ಜಿಲ್ಲೆಯಲ್ಲಿ ನಡೆದ ಪೊಲೀಸ್ ಗೋಲಿಬಾರ್ನಲ್ಲಿ ಮೈಲಾರ್ ಮಹದೇವಪ್ಪ ಅವರು ಹುತಾತ್ಮರಾದರು. ಈ ಪ್ರದೇಶ ವ್ಯವಸ್ಥೆ ವಿರೋಧಿ ಚಟುವಟಿಕೆಗಳ ಮಹಾತ್ಮ ಗಾಂಧೀಜಿಯವರು ಕರ್ನಾಟಕ ಮಾದರಿ ಎಂದು ಶ್ಲಾಘಿಸಿದರು. ಆ್ಯಂಡ್ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್ ಎ ಮತ್ತು ಬಿ ಸರಿ ಇರೋವಂಥದ್ದು. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಎ ಮತ್ತು ಬಿ ಸರಿ ಇರೋವಂಥದ್ದು. ಇನ್ನು ಈಸೂರು ದುರಂತ ಯಾವಾಗ ಆಗಿದ್ದು ಅಂತಂದರೆ 1942 ಸೆಪ್ಟೆಂಬರ್ 15ರಂದು ನಡೆಯುತ್ತೆ. ಈಸೂರು ದುರಂತವನ್ನು ಕರ್ನಾಟಕದ ನಾವು ಕ್ವಿಟ್ ಇಂಡಿಯಾ ಚಳುವಳಿ ಅಂತ ಕರಿತೀವಿ.
ಕ್ವಿಟ್ ಇಂಡಿಯಾ ಚಳುವಳಿ ಅಂತ ಹೇಳಿ ಯಾವುದನ್ನು ಕರಿತೀರಿ ಅಂತಂದರೆ ಈಸೂರು ದುರಂತವನ್ನು ಕರಿತೀರಿ. ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿರುವಂಥ ಒಂದು ಕುಗ್ರಾಮ ಆಗಿರುತ್ತೆ. ಇದು ಭಾರತದಲ್ಲಿ ಪ್ರಥಮ ಬಾರಿಗೆ ಸ್ವತಂತ್ರವನ್ನು ಘೋಷಿಸಿಕೊಂಡ ಹಳ್ಳಿ ಯಾವುದು ಅಂತಂದರೆ ಈಸೂರೇ ಆಗಿರುತ್ತೆ. ಇಂಪಾರ್ಟೆಂಟ್. 1942 ಸೆಪ್ಟೆಂಬರ್ 15ರಂದು ಈಸೂರು ದುರಂತ ನಡೆಯುವಂಥದ್ದು. ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಅಂತ ಕರೆ ಕೊಟ್ಟಿದ್ದು ಸಹ ಇದೇ ಕರೆಗೆ ಒಗ್ಗಟ್ಟು. ಈಸೂರು ಗ್ರಾಮದಲ್ಲಿ ಖಾದಿ ಟೋಪಿಗಳನ್ನು ಧರಿಸಿ ಧ್ವಜವನ್ನು ಹಿಡಿದು ರಾಷ್ಟ್ರಗೀತೆ ಆಡುತ್ತಾ ಮಕ್ಕಳು, ವೈದ್ಯರು, ಸ್ತ್ರೀಯರು ಎಲ್ಲರೂ ಸೇರಿ ತ್ರಿವರ್ಣ ಧ್ವಜವನ್ನು ವೀರಭದ್ರೇಶ್ವರ ಟೆಂಪಲ್ ಅಂತ ಇರುತ್ತೆ ಅದರ ಮುಂಭಾಗದಲ್ಲಿ ಇದನ್ನು ಧ್ವಜವನ್ನು ಹಾರಿಸ್ತಾರೆ. ಹಾಗಾಗಿ ಈಸೂರು ಮೊದಲನೇ ಬಾರಿ ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡ ಹಳ್ಳಿ ಆಗಿರುತ್ತೆ. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. ಹೊಯ್ಸಳರಿಗೆ ಸಂಬಂಧಿಸಿದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿ ಕ್ವಶನ್ ಕೇಳಿರೋದು. ವೀರ ಬಳ್ಳಾಳನು ತಲಕಾಡಿನಲ್ಲಿ ಕೀರ್ತಿನಾರಾಯಣ ಟೆಂಪಲನ್ನು ನಿರ್ಮಿಸ್ತಾನೆ. ಎರಡನೇ ಬಳ್ಳಾಳನು ಸುಂಡೂರಿನಲ್ಲಿ ಸೆಣಬು 5ನೇ ಬಿಳ್ಳಮ್ಮನನ್ನು ಸೋಲಿಸಿದನು. ಎರಡನೇ ನರಸಿಂಹ ಕಾಲದಲ್ಲಿ ಕುಪ್ಪಂ ಎರಡನೇ ರಾಜಧಾನಿಯಾಗಿತ್ತು. ಕಣೇಗಾಲ ಕದನ ಹೊಯ್ಸಳರ ಕಲ್ಯಾಣ ಚಾಲುಕ್ಯರನ್ನು ಸೋಲಿಸಿದರು ಅಂತ ಹೇಳಿ ಈ ಮೇಲಿನ ಎಷ್ಟು ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಕೇಳಿರೋವಂಥದ್ದು ಹೊಯ್ಸಳರಿಗೆ ಸಂಬಂಧಿಸಿದ ಹಾಗೆ. ಸೊ ಇದಕ್ಕೆ 3 ಹೇಳಿಕೆಗಳು ಸರಿ ಇರುವಂಥದ್ದು. ಇನ್ನು ಚಾಲುಕ್ಯರು ಗಂಗಾವಾಡಿ ಮತ್ತು ನುಂಬಳವಾಡಿ, ಬನವಾಸಿ, ಹಲಸಿ ವಿಜಯಗಳ ಒಂದು ನೆನಪಾಗಿ ವಿಷ್ಣುವರ್ಧನನು ಬೇಲೂರು, ತಲಕಾಡು, ಮೇಲ್ಕೋಟೆ, ಗದಗು, ಬಂಕಾಪುರ 5 ವಿಜಯನಾರಾಯಣ ದೇವಾಲಯಗಳನ್ನು ನಿರ್ಮಾಣ ಮಾಡುವಂಥದ್ದು. ಇನ್ನು ತಲಕಾಡು ಒಂದು ಯುದ್ಧದಲ್ಲಿ ಚೋಳರು ಸಂಪೂರ್ಣವಾಗಿ ಸೋಲಿಸಿ ಗಂಗಾವಾಡಿಯಿಂದ ಹೊರ ಹಾಕ್ತಾರೆ. ಎಷ್ಟರಲ್ಲಿ ಅಂದರೆ 1114ರಲ್ಲಿ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಒಂದು 3ನೇದು. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಪ್ರಾಚೀನ ಶಾಸನಗಳನ್ನು ಪರಿಗಣಿಸಿ ಅಂತ ಹೇಳಿ ಮಸ್ಕಿ, ಚಂದ್ರವಳ್ಳಿ, ತಾಳಗುಂದ ಶಾಸನ ಕೇಳಿರೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಎ ಮತ್ತು ಬಿ ಆಗಿರುತ್ತೆ. ಮಸ್ಕಿ ಯಾವ ಸಂಪೂರ್ಣ ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿದೆ ಅಂತ ಹೇಳಿ ಈ ಮೇಲಿನ ಯಾವ ಶಾಸನವು ಸಂಪೂರ್ಣ ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿದೆ ಅಂದರೆ ಎ ಮತ್ತು ಬಿ. ಮಸ್ಕಿ ಮತ್ತು ಚಂದ್ರವಳ್ಳಿ ಪ್ರಾಕೃತ ಭಾಷೆಯಲ್ಲಿ ರಚನೆ ಆಗಿರುವಂಥದ್ದು. ಮಸ್ಕಿ ಶಾಸನ ಕರ್ನಾಟಕದ ಒಂದು ರಾಯಚೂರಲ್ಲಿ ಕಂಡುಬರುವಂಥದ್ದು. ರಾಯಚೂರು ಜಿಲ್ಲೆಯಲ್ಲಿ. ಸೊ ಮಸ್ಕಿ ಶಾಸನ ಅಶೋಕನ ಹೆಸರಿನಲ್ಲಿ ದೇವನ ಪ್ರಿಯದರ್ಶಿನಿ ಅಂತ ಹೇಳಿ ಕರೆದಿದ್ದಾರೆ. ಆ್ಯಂಡ್ ಕ್ರಿಸ್ತ ಶಕ 1915ರಲ್ಲಿ ಮಸ್ಕಿ ಶಾಸನವನ್ನು ಬಿಡನ್ ಎಂಬ ಇತಿಹಾಸಗಾರ ಸಂಶೋಧನೆ ಮಾಡ್ತಾರೆ. ಯಾವಾಗ ಸಂಶೋಧನೆ ಮಾಡಿದೆ ಅಂದರೆ 1915ರಲ್ಲಿ. ಇನ್ನು ಚಂದ್ರವಳ್ಳಿ ಶಾಸನ ಬಂದು ಇದಿರೋದು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಇದನ್ನು ರಚನೆಕಾರರು ಕುಪಣಚಕ ಅನ್ನುವಂಥರು. ಈ ಶಾಸನ ಮಯೂರವರ್ಮನ ಚಂದ್ರವಳ್ಳಿ ಕೆರೆಯನ್ನು ನಿರ್ಮಿಸಿದನೆಂದು ಅಂತ ತಿಳಿಸುತ್ತೆ. ಈ ಶಾಸನವನ್ನು ಮಯೂರವರ್ಮನೇ ಜಾರಿಗೊಳಿಸಿದ್ದು ಅಂತಲೂ ಗೊತ್ತಾಗುತ್ತೆ. ಆ್ಯಂಡ್ ಈ ಶಾಸನ ಮಯೂರವರ್ಮನ ಸಾಧನೆಗಳನ್ನು ತಿಳಿಸುತ್ತದೆ ಮತ್ತು ಇದು ಪ್ರಾಕೃತ ಭಾಷೆಯಲ್ಲಿ ಇರುವಂಥದ್ದು. ಈ ಶಾಸನ ಕರ್ನಾಟಕದ ಪ್ರಥಮ ತಾಮ್ರಪಟ ಶಾಸನ ಯಾವುದು ಅಂತಂದರೆ ಅದು ಚಂದ್ರವಳ್ಳಿ ಶಾಸನನೇ ಆಗಿರುತ್ತೆ. ಕೊನೆಯ ಭಾಗದಲ್ಲಿ ಕೂಪನಚಂ ಎಂಬ ಅಪೂರ್ಣ ವಾಕ್ಯವು ಇರುವಂಥದ್ದು. ಸೊ ಇವೆರಡೂ ಸಂಸ್ಕೃತ ಭಾಷೆಯಲ್ಲಿ ಇರೋವಂಥದ್ದು ಯಾವುದು ಅಂತಂದರೆ ಮಸ್ಕಿ ಮತ್ತು ಚಂದ್ರವಳ್ಳಿ ಆಗಿರುತ್ತೆ. ಇನ್ನು ತಾಳಗುಂಡ ಇದು ಫಸ್ಟ್ ಸಂಸ್ಕೃತ ಶಾಸನ ಯಾವುದು ಅಂತಂದರೆ ಭಾಷೆಯಲ್ಲಿ ಇರೋವಂಥದ್ದು. ಇದು ಸಂಸ್ಕೃತ ಭಾಷೆಯಲ್ಲಿ ತಾಳಗುಂದ ಶಾಸನ ಕರ್ನಾಟಕದಲ್ಲಿ ಇರುವಂಥದ್ದು. ಆ್ಯಂಡ್ ಈ ಶಾಸನಕ್ಕೆ ಎತ್ತಿದವರು ಏನಂದರೆ ಕವಿ ಕುಬ್ಜ ಆಗಿರ್ತಾರೆ. ತಾಳಗುಂದ ಒಂದು ಕವಿ ಕುಬ್ಜ ಇದನ್ನು ಶಾಂತಿವರ್ಮ ಜಾರಿಗೊಳಿಸ್ತಾನೆ. ಈ ಶಾಸನ ಶಿವಮೊಗ್ಗ ಜಿಲ್ಲೆಯ ಪ್ರಾಣಮೇಶ್ವರ ದೇವಾಲಯ ಮುಂಭಾಗದಲ್ಲಿ ದೊರೆಯುತ್ತದೆ. ಈ ಶಾಸನ ಕದಂಬರು ಮಾನವಿಗೆ ಗೋತ್ರಕ್ಕೆ ಸೇರಿದವರು ಅಂತ ಹೇಳಿ ಇದರಲ್ಲಿ ಉಲ್ಲೇಖಿಸಲಾಗಿದೆ. ಆ್ಯಂಡ್ ಈ ಶಾಸನ ಕಾಕುಸ್ತವರ್ಮ ಕದಂಬ ಕುಲದ ಕುಲಭೂಷಣ ಅಂತ ಹೇಳಿ ಬಿರುದು ಸಹ ಯಾವ ಒಂದು ಶಾಸನದಲ್ಲಿ ಇದೆ ಅಂತಂದರೆ ತಾಳಗುಂದ ಶಾಸನದಲ್ಲಿ ಸಿಗುತ್ತದೆ. ನೆಕ್ಸ್ಟ್ ಕ್ವಶನ್. ದೇಶೀಯ ಸಂಸ್ಥಾನಗಳು ಮತ್ತು ಅವುಗಳ ಏಕೀಕರಣದ ವಿಧಾನ
ಸಂಬಂಧಿಸಿದಂಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಹೈದರಾಬಾದು, ಜೂನಾಗಢ ಮತ್ತು ಕಾಶ್ಮೀರು ಯಾವ ಹೇಳಿಕೆ ಸರಿ ಇದೆ ಅಂತ ಹೇಳಿ ಕೇಳಿರೋ ಅಂಥದ್ದು. ಇದಕ್ಕೆ ಆನ್ಸರು ಎ ಮಾತ್ರ ಆಗಿರುತ್ತೆ. ಸೊ ಹೈದರಾಬಾದ್ ಬಂದು ಪೊಲೀಸ್ ಕಾರ್ಯಾಚರಣೆ ಸರಿ ಇರೋವಂಥದ್ದು 1948ರಲ್ಲಿ ಆಪರೇಷನ್ ಪೋಲೋ ಅನ್ನೋದನ್ನು ಮಾಡಿ ನಾವು ಹೈದರಾಬಾದನ್ನು ನಮ್ಮ ಭಾರತಕ್ಕೆ ವಿಲೀನಗೊಳಿಸ್ಕೊತೀರಿ. ಆ್ಯಂಡ್ ಜೂನಾಗಢ ಒಂದು ಇದು ಜನರ ಅಭಿಪ್ರಾಯ ಆಗಿರುತ್ತೆ. ಜನರ ಅಭಿಪ್ರಾಯದಿಂದ 1948ರಲ್ಲಿ ಸೊ ಇದನ್ನು ಜನಾಭಿಪ್ರಾಯದ ಮೂಲಕ ನಾವು ಇದನ್ನು ವಿಲೀನಗೊಳ್ಕೊಳ್ತೀರಿ. ಜಮ್ಮು ಆ್ಯಂಡ್ ಕಾಶ್ಮೀರ ಬಂದು ಇದು ವಿಲೀನ ಒಪ್ಪಂದದ ಮೂಲಕ 1947ರಲ್ಲಿ ಭಾರತಕ್ಕೆ ಸೇರ್ಪಡೆ ಆಗುವಂಥದ್ದು. ನೆಕ್ಸ್ಟ್ ಕ್ವಶನ್, ದಂಡಿ ಸತ್ಯಾಗ್ರಹಕ್ಕೆ ಸಂಬಂಧಿಸಿದ ಹಾಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ದಂಡಿ ಸತ್ಯಾಗ್ರಹ ಇಂಪಾರ್ಟೆಂಟ್, ಗಾಂಧಿ ಯುಗದಲ್ಲಿ ಬರುವಂಥದ್ದು. ಗಾಂಧಿ ಯುಗದಲ್ಲೇ ತುಂಬ ಕ್ವಶನ್ಸ್ ಬಂದಿದೆ ಆಲ್ರೆಡಿ. ಇವಾಗ ಇದರಲ್ಲೇ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ರೆ ಗೊತ್ತಾಗ್ತಿದೆ ನಿಮಗೆ. 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಎಂಬ ಗುರಿ ಘೋಷಿಸಿದ ನಂತರ ಇದು ಪ್ರಾರಂಭವಾಯಿತು ಅಂತ ಹೇಳಿ. ಆ್ಯಂಡ್ ದಂಡಿ ಯಾತ್ರೆ 1930 ಏಪ್ರಿಲ್ 6ರಂದು ಪ್ರಾರಂಭಗೊಂಡಿತು. ಈ ಪ್ರತಿಭಟನೆಯಲ್ಲಿ ಮಹಿಳೆಯರು ಭಾಗವಹಿಸದಂತೆ ಗಾಂಧೀಜಿಯವರು ಕಟ್ಟುನಿಟ್ಟಾಗಿ ನಿಷೇಧಿಸಿದ್ದರು. ದಂಡಿ ಸತ್ಯಾಗ್ರಹವು ಕಾನೂನುಭಂಗ ಚಳುವಳಿಯ ಪ್ರಾರಂಭಕ್ಕೆ ಸಂಬಂಧಿಸಿದಂಗೆ ಉದ್ಘಾಟನಾ ಕಾರ್ಯಕ್ರಮವಾಗಿತ್ತು ಅಂತ ಹೇಳಿ. ಎಷ್ಟು ಹೇಳಿಕೆಗಳು ಸರಿ ಇದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರು 2 ಹೇಳಿಕೆಗಳು ಸರಿ ಇರುವಂಥದ್ದು. ಆಪ್ಷನ್ 2 ಸರಿ ಇರುವಂಥದ್ದು. ಇನ್ನು ದಂಡಿ ಸತ್ಯಾಗ್ರಹದ ಬಗ್ಗೆ, ದಂಡಿ ಸತ್ಯಾಗ್ರಹ 1930 ಮಾರ್ಚ್ 12ರಂದು ದಂಡಿ ಸತ್ಯಾಗ್ರಹ ನಡೆಯುವಂಥದ್ದು. ದಂಡಿ ಉಪ್ಪಿನ ಸತ್ಯಾಗ್ರಹ ಬ್ರಿಟಿಷರು ಭಾರತದ ಉಪ್ಪಿನ ಮೇಲೆ ಆಗ್ತಾ ಇದ್ದಂತಹ ತೆರಿಗೆಯನ್ನು ಖಂಡಿಸಿ ಈ ಒಂದು ಸತ್ಯಾಗ್ರಹ ನಡೆಯುವಂಥದ್ದು. ಗಾಂಧೀಜಿಯವರು ಗುಜರಾತ್ನ ಸಬರಮತಿ ಆಶ್ರಮದಿಂದ 1930ರಲ್ಲಿ ಮಾರ್ಚ್ 12ರಂದು ಹೊರಟು 24 ದಿನಗಳ ಸಮಯಗಳು ಸುಮಾರು ನಾವು ಇದನ್ನು ಮಾಡೋವಂಥದ್ದು. ಗಾಂಧೀಜಿಯವರು ಸಬರಮತಿ ಆಶ್ರಮದಿಂದ 1930 ಮಾರ್ಚ್ 12ರಂದು ಹೊರಟು 24 ದಿನಗಳ ಕಾಲ ಈ ಸತ್ಯಾಗ್ರಹವನ್ನು ಮಾಡ್ತಾರೆ. ಇನ್ನು ಮೈಲಾರ ಮಹದೇವಪ್ಪ ಅವರು 18 ವರ್ಷ ಇದ್ದಾಗಲೇ 1942 ಹಾವೇರಿ ಜಿಲ್ಲೆಯನ್ನು ಹೊಸ ಹೊತ್ತಿಗೆರೆಯಲ್ಲಿ ಪೊಲೀಸ್ ಗುಂಡೇಟಿಗೆ ಬಲಿಯಾಗ್ತಾರೆ. ಯಾರು ಅಂತಂದರೆ ಮೈಲಾರ ಮಹದೇವಪ್ಪ. ಇನ್ನು ಕಟ್ಟುನಿಟ್ಟಾಗಿ ನಿಷೇಧ ಮಾಡಿದ್ರು ಅಂತ ಹೇಳಿರಲ್ಲ, ಇದು ತಪ್ಪಾಗಿರೋವಂಥದ್ದು. ಪ್ರಾರಂಭವಾಗಿದ್ದು 1930 ಮಾರ್ಚ್ 12ರಂದು ಪ್ರಾರಂಭವಾಗಿರುವಂಥದ್ದು. ಇದು ತಪ್ಪಿದೆ. ಸೊ ಇದಕ್ಕೆ ಆನ್ಸರ್ 2 ಮಾತ್ರ ಸರಿ ಇರುವಂಥದ್ದು. ಇದರಲ್ಲಿ ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ, ಪಂಡಿತ್ ಸ್ವರೂಪ್ ರಾಣಿ, ಕಮಲಾ ನೆಹರು ಗಾಂಧೀಜಿ ತಂಡ 1930 ಏಪ್ರಿಲ್ 6ರಂದು ಬೆಳಗ್ಗೆ 8:30ಕ್ಕೆ ದಂಡಿ ತಲುಪಿ ಒಂದು ಇಡೀ ಉಪ್ಪನ್ನು ಎತ್ತುವುದರ ಮೂಲಕ ಬ್ರಿಟಿಷ್ ಶಾಸನದ ಉಲ್ಲಂಘಿಸಿ ಉಪ್ಪನ್ನು ತಯಾರಿಸಿ 1600 ಗಾಂಧೀಜಿ ಸಾರ್ವಜನಿಕ ನಿಧಿಗೆ ಅರ್ಪಿಸಲಾಯಿತು. ಸೊ ಇದು ಒಂದು ಪ್ರಾರಂಭ ಅಲ್ಲ, ಇದು ಎಂಡ್ ಆಗುವಂಥದ್ದು. ಈ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ ಮಾರ್ಚ್ 12ರಂದು ಸ್ಟಾರ್ಟ್ ಆಗುವಂಥದ್ದು. ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಪಟ್ಟಿ 2 ಸಂಬಂಧಿಸಿದ ಹಾಗೆ ಕಂಪನಿ ಮತ್ತು ಸ್ಥಳ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಎ ಆಗಿರುತ್ತೆ. ಹಿಂಡಲ್ಕೋ ಬಂದು ರೇಣುಕೂಟ್, ನಾಲ್ಕೋ ಬಂದು ಅಂಗೋಲ್, ಬಾಲ್ಕೋ ಇದು ಕೋಬ್ರಾ, ಆ್ಯಂಡ್ ವೇದಾಂತ್ ಅಲ್ಯೂಮಿನಿಯಂ ಲಿಮಿಟೆಡು ಬಾರ್ಸಲೋನಾ ಅನ್ನುವಂಥದ್ದು. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಕಂಪನೀಸ್ ನೇಮ್ ಇದು. ನೆಕ್ಸ್ಟ್ ಕ್ವಶನ್, ದಂಡಾರಣ್ಯ ಸತ್ಯಾಗ್ರಹ, ದಂಡಕಾರಣ್ಯ ಯೋಜನೆ ಈ ಕೆಳಗಿನ ಯಾವ ಬುಡಕಟ್ಟು ಪ್ರದೇಶಕ್ಕೆ ಸಂಬಂಧಿಸಿದೆ? ದಂಡಕಾರಣ್ಯ ಯೋಜನೆ ಅನ್ನುವಂಥದ್ದು. ಸೊ ಇದು ಬಂದು ಛತ್ತೀಸ್ಗಢ, ಒಡಿಶಾ ಮತ್ತು ಜಾರ್ಖಂಡಕ್ಕೆ ಸಂಬಂಧಿಸಿರುವಂಥದ್ದು. ದಂಡಕಾರಣ್ಯ ಯೋಜನೆ 1958ರಲ್ಲಿ ಪ್ರಾರಂಭ ಆಗಿರುವಂಥದ್ದು. ಮುಖ್ಯ ಉದ್ದೇಶ ಬಂದು ಪೂರ್ವ ಪಾಕಿಸ್ತಾನದಿಂದ ಇಂದಿನ ಬಾಂಗ್ಲಾದೇಶ ಏನಿದೆ ಅಲ್ಲ, ಅವರ ನಿರಾಶ್ರಿತರ ಪುನರ್ವಸತಿ ಮತ್ತು ಬುಡಕಟ್ಟು ಪ್ರದೇಶಗಳ ಸಮಗ್ರ ಅಭಿವೃದ್ಧಿ, ಅರಣ್ಯ ಮತ್ತು ಕೃಷಿಯನ್ನು ಅಭಿವೃದ್ಧಿ ಮಾಡುವಂಥದ್ದು ಈ ಒಂದು ದಂಡಕಾರಣ್ಯ ಯೋಜನೆಯ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಯಾಕೆ ಇವಾಗ ಕ್ವಶನ್ ಬಂದಿದೆ ಅಂತಂದರೆ, ಬಾಂಗ್ಲಾದೇಶ ಇವಾಗ ತುಂಬ ನ್ಯೂಸಲ್ಲಿ ಇರೋವಂಥದ್ದು. ನಮ್ಮ ಒಂದು ಇದಕ್ಕೆ ಸಂಬಂಧಿಸಿದ ಹಾಗೆ ಅವರು ಪ್ರಧಾನಿಯವರು ಇದ್ರಲ್ಲ, ನಮ್ಮದ್ರಲ್ಲಿ ಆಶ್ರಯ ಪಡ್ಕೊಂಡಿದ್ರು. ಹಾಗಾಗಿ ದಂಡಕಾರಣ್ಯ ಯೋಜನೆ ಸೊ ಇದನ್ನು ಕೇಳಿರೋವಂಥದ್ದು. ಛತ್ತೀಸ್ಗಢ, ಒಡಿಶಾ,
ಆ್ಯಂಡ್ ಜಾರ್ಖಂಡಗೆ ಸಂಬಂಧಿಸಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಯಾರು ಅಂದರೆ ಮಸೂದ್ ಹುಸೇನ್ ಆಗಿರ್ತಾರೆ. ಮಸೂದ್ ಹುಸೇನ್ ಅವರು ಫಸ್ಟ್ ಇದರ ಒಂದು ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ. ಯಾವಾಗ ಅಂದರೆ ಜೂನ್ 2018 ಕೇಂದ್ರ ಒಂದು ಜಲ ನಿಯಂತ್ರಣ ಪ್ರಾಧಿಕಾರ ಜೊತೆಗೆ ಈ ಸಮಿತಿಯನ್ನು ರಚನೆ ಮಾಡಿ, ಸೊ ಇದು ಯಾವ ರಾಜ್ಯಗಳಿಗೆ ಸಂಬಂಧಿಸಿರುವಂಥದ್ದು ಅಂದರೆ ನದಿ ವಿವಾದ, ಕಾವೇರಿ ನದಿ ವಿವಾದ ಕರ್ನಾಟಕ, ತಮಿಳುನಾಡು, ಕೇರಳ ಆ್ಯಂಡ್ ಪುದುಚೇರಿ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಸ್ಥಳಾಂತರ ಬೇಸಾಯಕ್ಕೆ ಸಂಬಂಧಿಸಿದ ತಪ್ಪಾಗಿರೋ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳಿ ತಪ್ಪಾಗಿರುವ ಜೋಡಿ ಯಾವುದು ಅಂತ ಹೇಳಿ ಕೇಳಿರೋವಂಥದ್ದು. ಇದರಲ್ಲಿ ಸ್ಥಳಾಂತರ ಬೇಸಾಯಕ್ಕೆ, ಸೊ ಇದಕ್ಕೆ ಯಾವುದು ತಪ್ಪಾಗಿದೆ ಅಂತಂದರೆ ತಮಾರಿ ಫಿಲಿಪೈನ್ಸ್ ಅನ್ನುವಂಥದ್ದು ತಪ್ಪಾಗಿರುವಂಥದ್ದು ಇದಕ್ಕೆ ಆನ್ಸರು. ರಾಜ್ಯಗಳು ಮತ್ತು ಸ್ಥಳೀಯ ಬೇಸಾಯಗಳ ಬಗ್ಗೆ ನೋಡೋದಾದರೆ ಅಸ್ಸಾಮು, ಜೂಮ್ ಅನ್ನುವಂಥದ್ದು, ಒಡಿಶಾ, ಕೊಮಾನ್ ಅನ್ನುವಂಥದ್ದು, ಆಂಧ್ರ ಒಂದು ಪುಡು, ಇದು ಆಂಧ್ರ, ಛತ್ತೀಸ್ಗಢ ಒಂದು ದೀಪ ಅನ್ನುವಂಥದ್ದು, ಪಶ್ಚಿಮ ಘಟ್ಟ ಒಂದು ಕುಮಾರಿ, ಇನ್ನು ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಲ್ಲಿ ಏನಂತ ಕರೀತಾರೆ ಅಂತಂದರೆ ಲಡಾಂಗ್ ಅಂತ ಕರೀತಾರೆ. ಇನ್ನು ರೋಕ ಅಂದರೆ ಬ್ರೆಜಿಲಲ್ಲಿ, ಕನೋಕು ಅಂತಂದರೆ ವೆನೆಜುವೆಲಾ, ಮತ್ತು ಚೈನಾದಲ್ಲಿ ಶ್ರೀಲಂಕಾ ಅಂತ ಕರೀತಾರೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಭೂಕಂಪ ಅಲೆಗಳನ್ನು ಪರಿಗಣಿಸಿ ಅಂತ ಹೇಳಿ ಕ್ವಶನ್ ಕೇಳಿರೋದು. ಸೊ ಪ್ರಾಥಮಿಕ ಅಲೆಗಳು ಭೂ ಮೇಲ್ಮೈಗೆ ತಲುಪುವ ಮೊದಲ ಅಲೆಯಾಗಿದೆ. ಪ್ರಾಥಮಿಕ ಅಲೆಗಳು ಅನಿಲ, ದ್ರವ, ಘನ ವಸ್ತುಗಳ ಮೂಲಕ ಸಾಗುತ್ತದೆ. ದ್ವಿತೀಯ ಅಲೆಗಳು ಘನ ವಸ್ತುಗಳ ಮೂಲಕ ಮಾತ್ರ ಹಾದು ಹೋಗುತ್ತವೆ. ಮೇಲ್ಮೈ ಅಲೆಗಳು ಅತ್ಯಂತ ಹೆಚ್ಚು ವಿನಾಶಕಾರಿ ಅಲೆಗಳಾಗಿದೆ ಅಂತ ಹೇಳಿ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು. ಸೊ ಇದಕ್ಕೆ 4th one ಸರಿ ಇರುವಂಥದ್ದು, 4 ಸಹ ಸರಿ ಇರುವಂಥದ್ದು. ಇದು ಪ್ರಾಥಮಿಕ ಅಲೆಗಳು ಭೂ ಮೇಲ್ಮೈಯನ್ನು ತಲುಪುವ ಮೊದಲು ಅಲೆಯಾಗಿದೆ. ಪ್ರಾಥಮಿಕ ಅಲೆಗಳು ಅನಿಲ, ದ್ರವ, ಘನ ವಸ್ತುಗಳ ಮೂಲಕ ಸಾಗುತ್ತದೆ. ದ್ವಿತೀಯ ಅಲೆಗಳು ಘನ ವಸ್ತುಗಳ ಮೂಲಕ ಮಾತ್ರ ಹಾದು ಹೋಗುತ್ತದೆ. ಮೇಲ್ಮೈ ಅಲೆಗಳು ಅತ್ಯಂತ ಹೆಚ್ಚು ವಿನಾಶಕಾರಿ ಅಲೆಗಳಾಗಿದೆ ಅಂತ ಹೇಳಿ. ಸೊ ವೆರಿ ಇಂಪಾರ್ಟೆಂಟ್ ಇದು. ಸೊ ಇದನ್ನು ನಾವು ಪ್ರೈಮರಿ ಅಲೆಯನ್ನು ನಾವು ಪಿ ಅಂತ ಹೇಳ್ತೀರಿ, ಸೆಕೆಂಡರಿ ಅಲೆನ ನಾವು ಎಸ್ ಅಂತ ಹೇಳ್ತೀರಿ, ಆ್ಯಂಡ್ ಅತ್ಯಂತ ನಿಧಾನ ಅಂತಂದರೆ ಎಲ್ ಅಂತ ಹೇಳ್ತೀರಿ, ಎಲ್. ಪಿ ಪ್ರೈಮರಿ ಅಂತಂದರೆ ಇದು ಅತ್ಯಂತ ವೇಗದ ಅಲೆ ಆಗಿರುತ್ತೆ. ಸಾಗುವ ಮಾಧ್ಯಮ ಬಂದು ಘನ, ದ್ರವ, ಅನಿಲದಲ್ಲಿ ಸಾಗುವಂಥದ್ದು. ಆಮೇಲೆ ಎಸ್ ಅಲೆ, ಸೆಕೆಂಡರಿ ಅಲೆ ಅಂತಂದರೆ ಪಿಗಿಂತ ಕಡಿಮೆ ಇರುತ್ತೆ, ಇದು ಕಡಿಮೆ ಇರುತ್ತೆ, ಇದು ಘನ ಮಾತ್ರ ಚಲಿಸುವಂಥದ್ದು. ಇನ್ನು ಎಲ್ ಇದು ಬಂದು ಅದಕ್ಕಿಂತ ಕಡಿಮೆ ನಿಧಾನ, ಇದು ಭೂ ಮೇಲ್ಮೈ ಮಾತ್ರ ಕಂಪಿಸುತ್ತದೆ. ಮತ್ತು ಅತ್ಯಂತ ವಿನಾಶಕಾರಿ ಅಲೆ ಯಾವುದು ಅಂತಂದರೆ ಇದೇ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಜ್ವಾಲಾಮುಖಿಗೆ ಸಂಬಂಧಿಸಿದಂಗೆ ಹೇಳಿಕೆಗಳನ್ನು ನೀಡಿದ್ದಾರೆ. ಅವುಗಳ ದೇಶಗಳು ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಕೊಟ್ಟಿರುವ ಒಂದು ಸಂಕೇತಗಳ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿ ಕೊಟ್ಟಿರುವಂಥದ್ದು. ವೆನೆಜುವೆಲಾದ ಜ್ವಾಲಾಮುಖಿ, ಕೋಟೋ ಪಕ್ಷಿ ಜ್ವಾಲಾಮುಖಿ, ಫ್ಯೂಜಿಯಾಮ ಜ್ವಾಲಾಮುಖಿ, ಕಾಕ್ರಟೋವಾ ಜ್ವಾಲಾಮುಖಿ ಅಂತ ಹೇಳಿ. ಸೊ ಇದಕ್ಕೆ ಆನ್ಸರ್ ಬಂದು ABC ಆಗಿರುತ್ತೆ, ಸರಿ ಇರುವಂಥದ್ದು. ಇದು 3 ಸರಿ ಇದೆ. ವೆನೆಜುವೆಲಾ ವೆಸುವಿಯಸ್ ಜ್ವಾಲಾಮುಖಿ ಬಂದು ಇಟಲಿ,
ಕೋಟೋಪಕ್ಷಿ ಜ್ವಾಲಾಮುಖಿ ಬಂದು ಈಕ್ವಿಡರ್ ಆ್ಯಂಡ್ ಫ್ಯೂಜಿಯೋಮಾ ಜ್ವಾಲಾಮುಖಿ ಬಂದು ಜಪಾನ್ ಆಗಿರುತ್ತೆ. ಆ್ಯಂಡ್ ಮೌನ ಯೋಲ ಅನ್ನುವಂಥದ್ದು ಬಂದು ಅಮೇರಿಕದ್ದು. ಮೌಂಟ್ ಎಟ್ನಾ ಸಿಲಿಲಿ ಅಂದರೆ ಇಟಲಿದು. ಮೌಂಟ್ ವೆಸುವೆಲಾ ಅಂದರೆ ಇಟಲಿದು, ಸೊ ಇಲ್ಲಿದೆ. ಆ್ಯಂಡ್ ಪ್ಯೂಜಿಟ್ ಜಪಾನ್ ಆಗಿರುತ್ತೆ. ಬ್ಯಾರನ್ ದ್ವೀಪ ಬಂದು ಭಾರತ. ನಮ್ಮದು ಬ್ಯಾರನ್ ದ್ವೀಪ ನಮ್ಮ ಜ್ವಾಲಾಮುಖಿ ನೇಮ್ ಕರೆಯುವಂಥದ್ದು. ಅಂಡಮಾನಲ್ಲಿದ್ದು ಏಕೈಕ ಜ್ವಾಲಾಮುಖಿ, ಸಕ್ರಿಯ ಜ್ವಾಲಾಮುಖಿ ಯಾವುದು ಅಂದರೆ ಬ್ಯಾರನ್ ಒಂದು ದ್ವೀಪದಲ್ಲಿ ಕಂಡುಬರುವಂಥದ್ದು, ಅಂಡಮಾನ್ ದ್ವೀಪದಲ್ಲಿ, ಭಾರತದ್ದು. ಇಂಪಾರ್ಟೆಂಟ್. ನೆಕ್ಸ್ಟ್, ನದಿಗಳ ಸವೆತದ ಕಾರ್ಯದಿಂದ ಉಂಟಾಗುವ ಭೂಸ್ವರೂಪಗಳು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಬಂದು 3ನೇದು ಕರೆಕ್ಟ್ ಇರೋವಂಥದ್ದು. ನದಿಗಳ ಸವೆತದ ಕಾರ್ಯದಿಂದ ಉಂಟಾಗುವ ಭೂಸ್ವರೂಪಗಳು ಏನು ಅಂದರೆ ಜಲಪಾತ, ಕುಂಭಕುಳಿ ಮತ್ತು ಕಂದರ ಆಗಿರುತ್ತೆ. ಸವೆತದ ಕಾರ್ಯ ಆಗ್ತಾ ಇದ್ದಂಗೆ, ದೂರ ಸಾಗಿಸಲ್ಪಟ್ಟಂಗೆ ಸವೆತ ಹೆಚ್ಚಾಗುತ್ತೆ. ಇದು ನದಿಯ ನೀರಿನ ಪ್ರಮಾಣ ಮತ್ತು ವೇಗ, ಇಳಿಜಾರು ಸ್ವಲ್ಪ ಜಾಸ್ತಿ ಆಗುವಂಥದ್ದು. ನೆಕ್ಸ್ಟ್ ಕ್ವಶನ್, ಸೂರ್ಯನ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೂರ್ಯನ ಒಂದು ಹಳದಿ ಕುಬ್ಜ ನಕ್ಷತ್ರ. ಇದು ನಕ್ಷತ್ರಗಳ ಕ್ಷೀರಪತ್ರ, ಆಕಾಶಗಂಗೆ ಅಪರೂಪ. ಆ್ಯಂಡ್ ಬಿ ಬಂದು ಭೂಮಿಯ ವ್ಯಾಸಕ್ಕಿಂತ ಸೂರ್ಯನ ವ್ಯಾಸವು 119 ಪಟ್ಟು ಹೆಚ್ಚು. ಸಿ ಭೂಮಿಯ ದ್ರವ್ಯರಾಶಿಗಿಂತ ಸೂರ್ಯನ ದ್ರವ್ಯರಾಶಿ 3,33,000 ಪಟ್ಟು ಹೆಚ್ಚು. ಸೂರ್ಯನ 90% ಹೆಚ್ಚು ಅಣುಗಳು ಜಲಜನಕಗಳು ಅಣುಗಳಾಗಿದೆ ಅಂತ ಹೇಳಿ. ಸೊ ಇದಕ್ಕೆ 3ನೇದು ಕರೆಕ್ಟ್ ಇದೆ. 2 ಹೇಳಿಕೆಗಳು ಮಾತ್ರ ಸರಿ ಇರುವಂಥದ್ದು. ಸೂರ್ಯನ ಶಕ್ತಿಯ ಒಂದು ಸಮ್ಮಿಳನವನ್ನು ಕ್ರಿಯೆ ಉತ್ಪತ್ತಿಯಾಗೋದನ್ನು ನಾವು ಅಣು ಸಮ್ಮಿಳನ ಅಂತ ಕರಿತೀರಿ. ಸೊ ಇದು ಅಣುಗಳ ವಿದಳನ ಅಥವಾ ನ್ಯೂಕ್ಲಿಯರ್ ಫಿಷನ್ಸ್ ಅಂತ ಕರೆಯಲ್ಲ. ಇದನ್ನು ನಾವು ಸೂರ್ಯನ ಶಕ್ತಿಯನ್ನು ನಾವು ಉತ್ಪತ್ತಿ ಕ್ರಿಯೆನೇನಂತ ಕರಿತೀರಿ ಅಂತಂದರೆ ಅಣು ಸಮ್ಮಿಳನ ಅಂತ ಕರಿತೀರಿ. ಅಂತ ಸೂರ್ಯನ ದ್ರವ್ಯರಾಶಿ ಬಂದು 3% ಜಲಜನಕ, 25% ಹೀಲಿಯಂ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವೇದಾವತಿ ತುಂಗಭದ್ರಾ ನದಿಯ ಉಪನದಿ, ಹರಿದ್ರಾ ವೇದಾವತಿ ಉಪನದಿ, ಮಾಲತಿ ಭದ್ರಾ ನದಿಯ ಉಪನದಿ, ಸೀತಾ ತುಂಗಾ ನದಿಯ ಉಪನದಿ. ಹೇಳಿಕೆಗಳು ಎಷ್ಟು ಸರಿಯಾಗಿದೆ ಅಂತ ಹೇಳಿ ಕೇಳಿರುವಂಥದ್ದು. ಸೊ ಇದಕ್ಕೆ ಕೇವಲ 3 ಹೇಳಿಕೆಗಳು ಸರಿಯಾಗಿದೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ವೇದಾವತಿ ಕರ್ನಾಟಕದ ಹುಟ್ಟಿ ಮುಂದೆ ಆಂಧ್ರ ಪ್ರದೇಶ ಭಾಗಕ್ಕೆ ಹೋಗಿ ತುಂಗಭದ್ರಾ ನದಿಯನ್ನು ಸೇರುವಂಥದ್ದು. ಸೊ ಇದು ಕರೆಕ್ಟ್ ಇರುವಂಥದ್ದು. ಆ್ಯಂಡ್ ಹರಿದ್ರಾವತಿ ನದಿಯು ತುಂಗಭದ್ರಾ ನದಿಯ ಉಪನದಿ ಆಗಿರುವಂಥದ್ದು. ತುಂಗಭದ್ರದ ಉಪನದಿ ಯಾವುದಂದರೆ ಹರಿದ್ರಾವತಿ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿ ನಂತರ ತುಂಗಭದ್ರವನ್ನು ಸೇರುತ್ತೆ. ಆ್ಯಂಡ್ ಮಾಲತಿ ಉಪನದಿ ಬಂದು ಇದು ಭದ್ರಾ ನದಿಯ ಉಪನದಿ. ಸೀತಾ ನದಿ ಇದು ಒಂದು ತುಂಗಾದ ಉಪನದಿ ಆಗಿರುತ್ತೆ. ಸೊ ಇಷ್ಟು ಕರೆಕ್ಟ್ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯದಲ್ಲಿ ಹವಾಮಾನ ಬದಲಾವಣೆ ಕ್ರಿಯಾ ಯೋಜನೆ ರೇಡಿಯೋ ಕಾರ್ಯಕ್ರಮ ಹವಾಮಾನ ಮಿತ್ರ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ. ಸೊ ಇದು EMPRI ಹವಾಮಿತ್ರ ಅನ್ನುವಂಥದ್ದು ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಂತ ಹೇಳಿ ಕೇಳಿರುವಂಥದ್ದು. ಸೊ ಇದು ಬಂದು ಎನ್ವೈರ್ನಮೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ
ಕರಿತೀವಿ. ಸೊ ಇದು ಬಂದು ನಮ್ಮ ಒಂದು ಹವಾಮಾನ ಮಿತ್ರ ಯೋಜನೆ ಕಾರ್ಯಕ್ರಮ ಏನಿದೆ ಅಲ್ಲ, ಅದನ್ನು ಒಂದು ಯೋಜನೆ ಯಾವ ಸಂಸ್ಥೆ ಅಂತಂದರೆ ಸೊ ಎನ್ವೈರನ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸರ್ಚ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಆಗಿರುತ್ತೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. IIF ಪ್ರಕಾರ ಅರಣ್ಯದ ವ್ಯಾಪ್ತಿ ಯಾವುದು ಸರಿ ಇದೆ ಅಂತ ಹೇಳಿ. 1 ಹೆಕ್ಟೇರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿದ್ದು 10%ಗಿಂತ ಅಧಿಕ ಮರದ ಮುಚ್ಚಳದ ಸಾಂದ್ರತೆ ಹೊಂದಿರುವ ಎಲ್ಲ ಭೂಪ್ರದೇಶ. 1 ಹೆಕ್ಟೇರ್ಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿದ್ದು 5%ಗಿಂತ ಅಧಿಕ ಮರ ಮುಚ್ಚಳದ ಸಾಂದ್ರತೆ ಹೊಂದಿರುವ ಎಲ್ಲ ಪ್ರದೇಶ. 2 ಹೆಕ್ಟೇರ್ಗಳಿಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿದ್ದು 10%ಗಿಂತ ಅಧಿಕ ಮರ ಮುಚ್ಚಳ ಹೊಂದಿರುವಂತಹ ಎಲ್ಲ ಪ್ರದೇಶಗಳು ಭೂಪ್ರದೇಶ. ಆ್ಯಂಡ್ ಎಲ್ಲ ಹೆಕ್ಟೇರ್ಗಳಿಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿದ್ದು 5%ಗಿಂತ ಕಡಿಮೆ ಮರಗಳನ್ನು ಮುಚ್ಚಳದ ಸಾಂದ್ರತೆ ಹೊಂದಿರುವ ಎಲ್ಲ ಭೂಪ್ರದೇಶಗಳು ಅಂತ ಹೇಳಿ ಕ್ವಶನ್ ಕೇಳಿರೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್ ಆಗಿರುತ್ತೆ. ದಿಸ್ ಒನ್ ಕರೆಕ್ಟ್ ಆನ್ಸರ್. ISFR ಅಂತಂದರೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅಂತ ಹೇಳಿ ಇದನ್ನು 2 ವರ್ಷಕ್ಕೊಮ್ಮೆ ಇದನ್ನು ಬಿಡುಗಡೆ ಮಾಡ್ತಾರೆ. ಫಸ್ಟ್ ಇದನ್ನು ಬಿಡುಗಡೆ ಮಾಡೋದು 1987ರಲ್ಲಿ ಫಸ್ಟ್ ಬಿಡುಗಡೆ ಮಾಡಿದ್ದು. ಅರಣ್ಯದ ವರ್ಗೀಕರಣ ಬಂದು ಅರಣ್ಯ, ದಿಟ್ಟ ಅರಣ್ಯ ಅಂತ ವರ್ಗೀಕರಣ ಮಾಡ್ತಾರೆ, ಮತ್ತು ಮಾಧ್ಯಮ ಅಂತ ಹೇಳಿ, ಮತ್ತು ತೆರೆದ ಅರಣ್ಯ ಮತ್ತು ಕುರುಚಲು ಅರಣ್ಯ ಅಂತ ಹೇಳಿ. ಸೊ ನಾವು ಇದನ್ನು 3-4 ಟೈಪ್ಸ್ ಆಗಿ ನಾವು ವರ್ಗೀಕರಣ ಮಾಡುವಂಥದ್ದು. ನೆಕ್ಸ್ಟ್ ಕ್ವಶನ್. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಗೆ ಸಂಬಂಧಿಸಿದ ಹಾಗೆ ಕೇಳಿರುವಂಥದ್ದು. ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ. ಸೊ ಕೃಷಿ ವಿಸ್ತಾರ ಯೋಜನೆ ಬಂದು ಕೃಷಿ ಬೆಳೆಗಳು ಮತ್ತು ಮೌಲ್ಯವರ್ಧನೆ, ಕೃಷಿ ತ್ಯಾಜ್ಯ ಮರುಬಳಕೆ ಉತ್ತೇಜನ ಅನ್ನುವಂಥದ್ದು. ಕೃಷಿ ವಿಸ್ತಾರ ಯೋಜನೆ. ಸೊ ಇದು ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಏನಿದೆ ಇದು ಕರ್ನಾಟಕ ಸರ್ಕಾರ ಜಾರಿಗೊಳಿಸಿರುವಂಥದ್ದು. ಬಿತ್ತನೆ ಮತ್ತು ನಾಟಿ ಮಾಡೋ ಪ್ರಕ್ರಿಯೆಯನ್ನು ಸುಲಭಗೊಳಿಸೋದಕ್ಕೋಸ್ಕರ ಇದನ್ನು ಯಂತ್ರೋಪಕರಣಗಳ ಯೂಸ್ ಮಾಡಿಕೊಂಡು ಬಳಸಿ ಅಂತ ಹೇಳಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇರೋವಂಥದ್ದು ಗವರ್ನಮೆಂಟ್. ಸೊ 3 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆಗಳು ಕರ್ನಾಟಕದ ನಗರ ನೀರು ಸರಬರಾಜುಗೆ ಸಂಬಂಧಿಸಿದ ಹಾಗೆ ಪರಿಗಣಿಸಿ ಅಂತ ಹೇಳಿ ಕೊಟ್ಟಿರೋದು. ಕರ್ನಾಟಕ ನಗರ ನೀರು ಸರಬರಾಜಿಗೆ ಸಂಬಂಧಿಸಿದ ಹಾಗೆ. ಸೊ ಇದಕ್ಕೆ ABC ಕರೆಕ್ಟ್ ಇರೋವಂಥದ್ದು. ಆಳೂರು ಪಟ್ಟಣದ ಸಣ್ಣ ಪಟ್ಟಣಗಳ ಜಲ ಸುಧಾರಣೆ ವಿಸ್ತರಿಸಬಹುದಾ ಮಾದರಿಯಾಗಿದೆ. ಕಾಳಿ ನದಿ ಆಧಾರವಾಗಿಟ್ಟುಕೊಂಡು 24x7 ನೀರು ಸರಬರಾಜು ಯೋಜನೆಯನ್ನು ಜುಲೈ 2022 ಪ್ರಾರಂಭಿಸಲಾಗಿದೆ. ಭಾರತ ಸರ್ಕಾರ ಈ ಯೋಜನೆಯನ್ನು ಪ್ರಧಾನಿಸಿದೆ. ಸೊ ಇದಕ್ಕೆ 3 ಹೇಳಿಕೆಗಳು ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್. 2025-26 ಮರುಸಿಂಚನ ಕಾರ್ಯಕ್ರಮದ ಈ ಕೆಳಗಿನ ವಿದ್ಯಾರ್ಥಿಗಳಿಗೆ ಜಾರಿಗೊಳಿಸಲಾಗಿದೆ ಅಂತ ಹೇಳಿ. ಸೊ ಇದು 6th to 10th ಇದರಲ್ಲ ಕನ್ನಡ ಮಾಧ್ಯಮದ ಸ್ಟೂಡೆಂಟ್ಸು ಅವರಿಗೋಸ್ಕರ ಮಾಡಿರೋವಂಥದ್ದು. ಇದಕ್ಕೆ ಆನ್ಸರು ಫಸ್ಟ್ ಒನ್ ಕರೆಕ್ಟ್ ಇದೆ. ಬಜೆಟಲ್ಲಿ ಇರೋವಂಥದ್ದು ಇದು. ಇಂಪಾರ್ಟೆಂಟ್ ಬಜೆಟ್. ನೆಕ್ಸ್ಟ್ ಕ್ವಶನ್. ಕರ್ನಾಟಕ 2025ರಲ್ಲಿ ಪ್ರಾರಂಭವಾದ ನೀರ್ಧಾರೆ ನಾಳೆ ಯೋಜನೆ ರಾಯಭಾರಿ ಯಾರು ಅಂತ ಹೇಳಿ ವಸಿಷ್ಠ ಸಿಂಹ ಅವರು ಇದಕ್ಕೆ ರಾಯಭಾರಿ ಆಗಿರುವಂಥದ್ದು. ವಸಿಷ್ಠ ಸಿಂಹ ನೀರ್ಧಾರೆ ಅನ್ನುವಂಥದ್ದು. ಇದು ಅಕ್ಟೋಬರ್ 9, 2025ಯಲ್ಲಿ ಇವರನ್ನು ಕರ್ನಾಟಕ ಸರ್ಕಾರ ನೀರ್ಧಾರೆ ನಾಳೆ ಯೋಜನೆಯಾಗಿ ಮುಖ್ಯವಾಗಿ ಅವ್ರನ್ನ ಆಯ್ಕೆ ಮಾಡಿರೋವಂಥದ್ದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ಸೊ ಇದು ಯಾವುದಕ್ಕೆ ಉದ್ದೇಶ ಏನು ಅಂದರೆ ಅಂತರ್ಜಲ ಸಂರಕ್ಷಣೆ, ಜಲಮೂಲಗಳ ಅಭಿವೃದ್ಧಿ ಮತ್ತು ನೀರಿನ ಮಹತ್ವದ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆ ಅಥವಾ ಕೆಳಗಿನ ಯಾವ ಕಾರ್ಯಕ್ರಮ ಅದರ ಉದ್ದೇಶ ತಪ್ಪಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರು 3ನೇದು ತಪ್ಪಾಗಿರುವಂಥದ್ದು. ಗಣಕ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ದೂರವಾಣಿ ಮೂಲಕ ಪಾಠ ಮಾಡುವುದು ಇದು ಸರಿ ಇದೆ. ಸಂಭ್ರಮ ಶನಿವಾರ ಪ್ರತಿ ತಿಂಗಳು 3ನೇ ಶನಿವಾರದ ಬ್ಯಾಗ್ ರಹಿತ ಇದು ಕರೆಕ್ಟ್ ಇರುವಂಥದ್ದು. ಆ್ಯಂಡ್ ಪ್ರಾಜೆಕ್ಟ್ ವೀರಗತ 5.0 ವಿದ್ಯಾರ್ಥಿಗಳೇ ಸೌರ ಪ್ರಶಸ್ತಿ ಪುರಸ್ಕಾರ ಜಾಗೃತಿ ಮೂಡಿಸುವುದು ಇದು ಸರಿ ಇದೆ. ನಿಷ್ಕಾ 2.0 ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಕಲಿಕಾ ಪೋರ್ಟಲ್ ಇದು ತಪ್ಪಾಗಿರೋ ಅಂಥದ್ದು. ಸೊ ಇದು ಪದವಿ ಪೂರ್ವ ಕಾಲೇಜು ಕಲಿಕಾ ಪೋರ್ಟಲ್.
ಇದು ಶಾಲಾ ಶಿಕ್ಷಕರ ಮುಖ್ಯೋಪಾಧ್ಯಾಯರಿಗೆ ಸಮರ್ಥ ಒಂದು ವರ್ಧನೆಗೋಸ್ಕರ ಇದನ್ನು ಹಮ್ಮಿಕೊಂಡಿರುವಂಥದ್ದು. ಇದು ವಿದ್ಯಾರ್ಥಿಗಳಿಗೆಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರಿಗೆ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಒಂದು ಸೆಕೆಂಡ್ ಒನ್ ಆಗಿರುತ್ತೆ. ಕ್ರಾಂತಿಯು ಜೇನುತುಪ್ಪ ಉತ್ಪಾದನೆ ಹೆಚ್ಚಿನ ವೈಜ್ಞಾನಿಕ ಜೇನು ಸಂಗ್ರಹಣೆ ಸರ್ಕಾರದ ಸಮಗ್ರ ಕಾರ್ಯಕ್ರಮವಾಗಿದೆ. ಇದು ತಪ್ಪು. ರಾಷ್ಟ್ರೀಯ ಜೇನು ಸಾಗಾಣಿಕೆ ಮತ್ತು ಜೇನುತುಪ್ಪದ ಅಭಿಯಾನವನ್ನು ಆತ್ಮನಿರ್ಭರ್ ಭಾರತ್ ಯೋಜನೆ ಭಾಗವೆಂದು ಘೋಷಿಸಲಾಗಿದೆ. ಇದು ಸರಿ ಇದೆ. ಆ್ಯಂಡ್ ಖಾದಿ ಗ್ರಾಮ ಕೈಗಾರಿಕೆ ನಿಗಮವು ರೈತ ಮತ್ತು ಜೇನು ಸಂಗ್ರಹಣೆಯನ್ನು ಪ್ರೋತ್ಸಾಹಿಸುವುದು ನಾವೀನ್ಯತೆಯ ಸಂಚಾರಿ ಜೇನುತುಪ್ಪ ಸಂಸ್ಕರಣಾ ವ್ಯಾನ್ ಆರಂಭಿಸಿದೆ. ಇದು ಸರಿ ಇರುವಂಥದ್ದು. ಇವೆರಡು ಸರಿ ಇರುವಂಥದ್ದು. ಇದು ತಪ್ಪಾಗಿದೆ. ಇದು ರಾಷ್ಟ್ರೀಯ ಜೇನು ಸಾಗಾಣಿಕೆ ಮತ್ತು ಜೇನುತುಪ್ಪ ಆತ್ಮನಿರ್ಭರ್ ಭಾರತ್ ಅಭಿಯಾನ ಭಾಗ ಆಗಿ ಘೋಷಣೆ ಮಾಡಿರೋವಂಥದ್ದು. ಆ್ಯಂಡ್ ಇದು ಖಾದಿ ಗ್ರಾಮ ಕೈಗಾರಿಕೆ ನಿಗಮವು ಜೇನು ಸಾಕಾಣಿಕೆ ಉತ್ತೇಜನಕ್ಕಾಗಿ ನಾವೀನ್ಯತೆ ಭಾಗವಾಗಿ ದೇಶದ ಮೊದಲ ಸಂಚಾರಿ ಜೇನುತುಪ್ಪ ಸಂಸ್ಕರಣಾ ವ್ಯಾನನ್ನು ಇದು ಯಶಸ್ವಿಯಾಗಿ ಪ್ರಾರಂಭ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಸೇನ್ ರವರ ಬಡತನ ಸೂಚ್ಯಂಕ ಈ ಕೆಳಗಿನ ಯಾವುಗಳ ಮಾಪನ ಮಾಡುವವರು ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಬಡತನದ ಸೂಚ್ಯಂಕದ ಬಗ್ಗೆ, ಸೇನ್ ರವರ ಬಡತನ ಸೂಚ್ಯಂಕದ ಬಗ್ಗೆ ಕೇಳಿರುವಂಥದ್ದು. ಸೊ ಅದಕ್ಕೆ ಆನ್ಸರ್ ಒಂದು ABC ಆಗಿರುತ್ತೆ. ಫೋರ್ತ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಆ್ಯಂಡ್ ತಲೆ ಎಣಿಕೆ ಅನುಪಾತ, ಬಡತನ ಅಂತರದ ಸೂಚ್ಯಂಕ, ಆಮೇಲೆ ಗಿನಿ ಕೋ ಎಫಿಷಿಯಂಟ್ ಅನ್ನುವಂಥದ್ದು. ಸೊ 3 ಇದನ್ನು ಮಾಡ್ಬೋದು. ಮತ್ತು ಜನನ ಸಂದರ್ಭದಲ್ಲಿ ಜೀವನ ನಿರೀಕ್ಷೆ ಇದು ತಪ್ಪಾಗಿರುವಂಥದ್ದು. ಸೊ ಇದಕ್ಕೆ ಆನ್ಸರ್ ಈಸ್ ಫೋರ್ತ್ ಒನ್ ಸರಿ. ಅಮರ್ತ್ಯ ಸೇನ್ ಅವರ ಪ್ರಕಾರ ಒಂದು ಬಡತನ ಸೂಚ್ಯಂಕ, ಬಡತನವನ್ನು ಅಳೆಯೋದಕ್ಕೆ ಒಂದು ಸುಧಾರಣಾ ವಿಧಾನ ಅಂತ 3 ಇದನ್ನು ಪ್ರಮುಖವಾಗಿ ಮಾಪನಗಳನ್ನು ಇದು ಮಾಡಿದ್ದಾರೆ. ಒಂದು ತಲೆ ಎಣಿಕೆ, ಸೊ ಇಲ್ಲಿದೆ, ಆ್ಯಂಡ್ ಬಡತನದ ಅಂತರದ ಸೂಚ್ಯಂಕ, ಆ್ಯಂಡ್ ಗಿನಿ ಕೋಎಫಿಷಿಯಂಟ್ ಅನ್ನುವಂಥದ್ದು. ಸೊ ಇವು 3 ಆಧಾರವಾಗಿ ಇಟ್ಕೊಂಡು ಅದನ್ನು ಅಳತೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಸಾಮಾಜಿಕ ಭದ್ರತೆ ಸಂಹಿತೆ 2020 ಈ ಕೆಳಗಿನ ಯಾವ ಕಾರ್ಮಿಕರು ಒಳಗಾಗುವುದಿಲ್ಲ ಅಂತ ಹೇಳಿ ಕೇಳಿರುವಂಥದ್ದು. ಸೊ ಯಾರು ಒಳಗಾಗಲ್ಲ ಅಂತಂದರೆ IDA 1947 ಅಡಿಯಲ್ಲಿ ಸಂಘಟಿತ ವಲಯಗಳ ಕಾರ್ಮಿಕರು ಇದಕ್ಕೆ ಆಗೋದಿಲ್ಲ. ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಸಂಘಟಿತ ವಲಯದ ಕಾರ್ಮಿಕರು ಇವರು ಸೊ ಇದರ ಇದಕ್ಕೆ ಬರ್ತಾರೆ. ಸಾಮಾಜಿಕ ಭದ್ರತಾ ಸಂಹಿತೆ 2020 ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಅನ್ನು ಅಸ್ತಿತ್ವಕ್ಕೆ ದಲ್ಲಿರುವ ಹಲವಾರು ಕಾರ್ಮಿಕರ ಕಾನೂನುಗಳನ್ನು ಏಕೀಕರಣದ ಮೂಲಕ ಜಾರಿಗೊಳಿಸುವಂಥದ್ದು. ಸೊ ಇದನ್ನು ಸಾಮಾಜಿಕ ಭದ್ರತಾ ಸಂಹಿತೆ ಅಸಂಘಟಿತ ವಲಯ ಮತ್ತು ಸಂಘಟಿತ ವಲಯ, ಗಿಗ್ ಕಾರ್ಮಿಕರು ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರು ಸೇರಿದಂತೆ ಬಹುತೇಕ ಎಲ್ಲ ವಿಧದ ಕಾರ್ಮಿಕರು ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಭಾರತದ ಆಹಾರ ನಿಗಮ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಅದರ ಉದ್ದೇಶ ಈಡೇರಿಸುವುದು ಅಂತ ಹೇಳಿ. ಸೊ ಇದಕ್ಕೆ ಆನ್ಸರ್ ಬಂದು ಫೋರ್ತ್ ಒನ್ ಆಗಿರುತ್ತೆ. ACD ಅನ್ನುವಂಥದ್ದು. ಬೆಲೆ ನಿಯಂತ್ರಣ ಮತ್ತು ನಿಯಮಾವಳಿ, ಜನರ ಕನಿಷ್ಠ ಪೌಷ್ಟಿಕಾಂಶ ಮಟ್ಟ ಅನುಭೋಗದ ಅಗತ್ಯವನ್ನು ಪೂರೈಸುವುದು ಮತ್ತು ಕಾಪು ದಾಸ್ತಾನು ಅಂತ ಹೇಳಿ. ಸೊ ಬೆಲೆ ನಿಯಂತ್ರಣ ಬಂದು ಈ ಒಂದು ಬೆಲೆ ನಿಯಂತ್ರಣ ವ್ಯವಸ್ಥೆ ಅಗತ್ಯ ವಸ್ತುಗಳ ಒಂದು ಸಬ್ಸಿಡಿಯನ್ನು ಕೊಡುವ ಮೂಲಕ ಮಾರುಕಟ್ಟೆ ಬೆಲೆಗಳನ್ನು ನಿಯಂತ್ರಣ ಮಾಡುವಂಥದ್ದು. ಕನಿಷ್ಠ ಬೆಂಬಲ ಬೆಲೆ ಅಂತಂದರೆ MSME ಅಂತಂದರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಶಿಫಾರಸು ಮಾಡುವ ಮೂಲಕ ಕೃಷಿಯ ವೆಚ್ಚ ಮತ್ತು ಅದರ ಬೆಲೆಗಳ ಆಯೋಗದ ಮೇಲೆ ಪೋಷಣೆ ಮಾಡೋದಕ್ಕೋಸ್ಕರ ಭಾರತ ಸರ್ಕಾರ ಇದನ್ನು ಕೊಡುವಂಥದ್ದು. ಇನ್ನು ಕಾಪು ದಾಸ್ತಾನು ಅಂದರೆ ತುರ್ತು ಸಂದರ್ಭಗಳಲ್ಲಿ ನಾವು ಆಹಾರ ಭದ್ರತೆಗಾಗಿ ಧಾನ್ಯಗಳ ದಾಸ್ತಾನು ಮಾಡುವ ಒಂದು ಪ್ರಮುಖ ಕಾರ್ಯಕ್ರಮ ಇದು. ಇನ್ನು ಜನರ ಕನಿಷ್ಠ ಮಟ್ಟದ ಪೌಷ್ಟಿಕಾಂಶ ಮಟ್ಟ ಮತ್ತು ಅನುಭೋಗದ ಅಗತ್ಯಗಳನ್ನು ಪೂರೈಸುವುದು, ಇದು ಬಂದು ಇದರ ಮುಖ್ಯ ಉದ್ದೇಶ. ಬಡವರಿಗೆ ಅಗ್ಗದ ದರದಲ್ಲಿ ಆಹಾರ ಧಾನ್ಯಗಳ ತಲುಪಿಸಿ ಅವರ ಪೋಷಕಾಂಶ ಅಗತ್ಯಗಳನ್ನು ಪೂರೈಸುವುದು, ಕಡಿಮೆ ಬೆಲೆಯಲ್ಲಿ ಅವರಿಗೆ ಪೋಷಕಾಂಶಗಳನ್ನು ಒದಗಿಸುವುದು ಆಗಿರುತ್ತೆ. ನೆಕ್ಸ್ಟ್ 61 ಸಹಾಯಧನ
ಸಹಾಯಧನಕ್ಕೆ ಸಂಬಂಧಿಸಿದ ಹಾಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಕೆಳಗೆ ಕೊಟ್ಟಿರುವ ಸಂಕೇತಗಳ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು 1ನೇ 2 ಹೇಳಿಕೆ ಸರಿಯಾಗಿದೆ ಆ್ಯಂಡ್ 1 ಮತ್ತು 2ಕ್ಕೆ ಇದು ಸಂಬಂಧಿಸಿದೆ ಅಂತ ಹೇಳಿ. ದನಗಳು ರೈತರಿಗೆ HYV ತಂತ್ರಜ್ಞಾನದ ಅಳವಡಿಸುವ ಮೂಲಕ ಪ್ರೋತ್ಸಾಹ ನೀಡುತ್ತದೆ ಆ್ಯಂಡ್ ಗಣನೀಯ ಮೊತ್ತ ರಸಗೊಬ್ಬರ ಸಹಾಯಧನವು ರಸಗೊಬ್ಬರ ಕೈಗಾರಿಕೆಗಳಿಗೆ ಕೂಡ ಲಾಭದಾಯಕವಾಗಿರುವಂಥದ್ದು ಅಂತ ಹೇಳಿ. ಸೊ ಇದಕ್ಕೆ ಆನ್ಸರು ಇದು ಕರೆಕ್ಟ್ ಇರುವಂಥದ್ದು. ಸೊ HYV ಅಂತಂದರೆ ಹೈ ಈಲ್ಡಿಂಗ್ ವೆರೈಟೀಸ್ ಅಂತ ಹೇಳಿ ಇದರ ಫುಲ್ ಫಾರ್ಮ್. ನೆಕ್ಸ್ಟ್ ಕ್ವಶನ್, ಗ್ರಾಮೀಣ ಪ್ರದೇಶ ನಗರ ಸೌಲಭ್ಯ ಯೋಜನೆ 2004 ಗ್ರಾಮೀಣ ಪ್ರದೇಶಗಳಿಗೆ ನಗರ ಸೌಲಭ್ಯ ನೀಡಿಕೆ ಯೋಜನೆ. ಈ ಯೋಜನೆಗೆ ಸಂಬಂಧಿಸಿದ ಹಾಗೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಒಂದು 3ನೇದಾಗಿರುತ್ತೆ, ABC. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಈ ಒಂದು ಗ್ರಾಮೀಣ ಪ್ರದೇಶ ನಗರ ಸೌಲಭ್ಯ ನೀಡಿಕೆ ಯೋಜನೆಯನ್ನು ದೃಷ್ಟಿಕೋನ ಸ್ಪಷ್ಟವಾಗಿ ವಿವರಿಸಿದರು. ಈ ಯೋಜನೆ ಮುಖ್ಯ ಉದ್ದೇಶ ಗ್ರಾಮೀಣ ಮತ್ತು ನಗರದ ನಡುವಿನ ಅಗಾಧ ಅಂತರವನ್ನು ತಗ್ಗಿಸೋದಕ್ಕೋಸ್ಕರ. ಆ್ಯಂಡ್ ಈ ಯೋಜನೆ ಜಾರಿಯಾಗಿದ್ದು 2002 ಜಾರಿಗೆ ತರಲಾಗಿದ್ದು 1/3/2004ರಲ್ಲಿ. ಈ ಯೋಜನೆ ಜಾರಿಯಾದ ನಂತರ ಗ್ರಾಮೀಣ ಭಾಗದಿಂದ ನಗರಕ್ಕೆ ವಲಸೆ ಬರೋ ಪ್ರಮಾಣ ಕಡಿಮೆಯಾಯಿತು ಅಂತ ಹೇಳಿ. ಕಡಿಮೆ ಆಗಿಲ್ಲ, ಯೋಜನೆ ಜಾರಿಯಾದ ನಂತರ ಗ್ರಾಮೀಣ ಭಾಗದಿಂದ ನಗರಕ್ಕೆ ಬರೋವರ ವಲಸೆ ಪ್ರಮಾಣ ಕಡಿಮೆಯಾಗಿದೆ ಅಂತ ಹೇಳಿ. ಸೊ ಏನು ಅಷ್ಟೇನು ಕಡಿಮೆ ಆಗಿಲ್ಲ. ಸೊ ಈ 3 ಹೇಳಿಕೆಗಳು ಸರಿಯಾಗಿರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಸೊ ಇದು ಮೆಂಟಲ್ ಎಬಿಲಿಟಿ ಆಗಿರೋದ್ರಿಂದ ನಾವು ಜಸ್ಟ್ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಸೊ ಇದಕ್ಕೆ 3ನೇದು ಆನ್ಸರು ಸರಿ ಇರೋವಂಥದ್ದು ಆ್ಯಂಡ್ 64. ಇದಕ್ಕೆ ಸೆಕೆಂಡ್ ಒಂದು ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವಶನ್, ಇದಕ್ಕೆ 75, 66. 66ಗೆ ಸೆಕೆಂಡ್ ಒನ್ ಕರೆಕ್ಟ್ ಇದೆ. 67, 45 ಕರೆಕ್ಟ್ ಇರುವಂಥದ್ದು. ಇದಕ್ಕೆ ಥರ್ಡ್ ಒನ್ 69, ಫಸ್ಟ್ ಒನ್ ಕರೆಕ್ಟ್ ಇದೆ. 70ಗೆ ಸೋಮವಾರ ಕರೆಕ್ಟ್ ಇರುವಂಥದ್ದು. 71, 6 ಕರೆಕ್ಟ್ ಇದೆ ಆ್ಯಂಡ್ 72, 30, 73. 73ಗೆ 3 ಸರಿ ಇರುವಂಥದ್ದು. 73ಗೆ 3 ಕರೆಕ್ಟ್ ಇರುವಂಥದ್ದು ಆ್ಯಂಡ್ 74ಗೆ 3 ಕರೆಕ್ಟ್ ಇದೆ. 75ಗೆ 4th ಕರೆಕ್ಟ್ ಇರುವಂಥದ್ದು. 76. ಸೊ 76 ಹೇಳಿಕೆ 1, ಸಾಬೂನು ಗಡುಸು ನೀರಿನಲ್ಲಿ ಕೆಲಸ ಮಾಡುವುದಿಲ್ಲ ಆ್ಯಂಡ್ ಸಾಬೂನುಗಳು ಎಥೆನಾಲ್ನಲ್ಲಿ ವಿಲೀನಗೊಳಿಸಿ ಪಾರದರ್ಶಕ ಸಾಬೂನುಗಳನ್ನು ಮಾಡಲಾಗುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಒಂದು 3 ಕರೆಕ್ಟ್ ಇರುವಂಥದ್ದು. 2 ಹೇಳಿಕೆಗಳು ಸರಿಯಾಗಿದೆ, ಆದರೆ ಹೇಳಿಕೆ ಅದಕ್ಕೆ ಸಂಬಂಧಿಸಿಲ್ಲ ಅಂತೇಳಿ. ಸಾಬೂನು ಗಡುಸು ನೀರಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿದೆ, ಸೊ ಕರೆಕ್ಟ್ ಇದೆ. ಸಾಬೂನುಗಳು ಎಥೆನಾಲ್ನಲ್ಲಿ ವಿಲೀನಗೊಳಿಸಿ ಪಾರದರ್ಶಕ ಸಾಬೂನುಗಳನ್ನು ಮಾಡಲಾಗುವುದು ಅಂತ ಹೇಳಿ. ಸೊ ಇದಕ್ಕೆ ಆನ್ಸರು 3 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ 77, ರಸಗೊಬ್ಬರ ಅತಿಯಾದ ಹ್ಯೂಮಸ್ ಅನ್ನು ಒದಗಿಸುತ್ತದೆ ಅಂತ ಹೇಳಿ. ಹೇಳಿಕೆ 2, ಸಾಪೇಕ್ಷವಾಗಿ ಸಾವಯವ ಗೊಬ್ಬರ ಸಸ್ಯ ಪೋಷಕಾಂಶಗಳನ್ನು ಕಡಿಮೆ ಪ್ರಮಾಣ ಹೊಂದಿದೆ ಅಂತ ಹೇಳಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ.
77. ಸೊ ಇದಕ್ಕೆ ಆನ್ಸರು ಹೇಳಿಕೆ 1 ಸರಿಯಲ್ಲ, ಹೇಳಿಕೆ 2 ಸರಿಯಾಗಿರೋ ಅಂಥದ್ದು. ರಸಗೊಬ್ಬರಗಳಲ್ಲಿ ಸಸ್ಯಗಳಲ್ಲಿ ಈ ಒಂದು NPK ಮುಂತಾದ ಪೋಷಕಾಂಶ ಒದಗಿಸುವುದರಿಂದ ಅವು ಹ್ಯೂಮಸನ್ನು ಮಣ್ಣಿಗೆ ಸೇರಿಸುವುದಿಲ್ಲ. ಆ್ಯಂಡ್ ಇದು ಹ್ಯೂಮಸ್ ಸಾವಯವ ಗೊಬ್ಬರಗಳು ಕೊಳೆಯುವಿಕೆಯ ರೂಪದಲ್ಲಿ ಇರುತ್ತದೆ, ಆರ್ಗ್ಯಾನಿಕ್ ಆಗಿರುತ್ತದೆ ಅಂತ ಹೇಳಲಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್ 78ಗೆ 3 ಕರೆಕ್ಟ್ ಆನ್ಸರ್. 9ನೇ ತರಗತಿ ಒಬ್ಬ ಹುಡುಗ ಜಲೀಯ ದ್ರವಣ A ಮತ್ತು B pH ಅನ್ನು ಬದಲಾಯಿಸುತ್ತದೆ. ಗಮನಿಸಿ, ದ್ರವಣ A ಕೆಂಪು ಲಿಟ್ಮಸ್ ಕಾಗದದಲ್ಲಿ ನೀಲಿ ಬಣ್ಣ ಬದಲಾಯಿಸುತ್ತದೆ ಆ್ಯಂಡ್ ದ್ರವಣ B ನೀಲಿ ಬಣ್ಣದ ಲಿಟ್ಮಸ್ ಕಾಗದ ಒಂದು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ದ್ರವಣ A ಮತ್ತು Bಗಳು ಇರಬಹುದು ಅಂತಂದರೆ, ಸೊ ಇದಕ್ಕೆ 3 is the right answer. ನೆಕ್ಸ್ಟ್ ಕ್ವಶನ್, ನೀರನ್ನು ವಿಲೋಮ ಪರಸಣದ ಮೂಲಕ ಶುದ್ಧೀಕರಿಸುತ್ತಾರೆ. ವಿಲೋಮ ಪರಸರಣಿ ಘಟಕ ಪದರಗಳು ಇವುಗಳಿಂದ ಮಾಡಲಾಗಿದೆ ಅಂತ ಕೇಳಿರೋವಂಥದ್ದು. 79ಗೆ 3 ಸೆಲ್ಯುಲಸ್ ಆಸಿಟಿಕ್ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್, ಆಳ ಸಮುದ್ರದ ಮುಳುಗುಗಾರರ ಬಳಸುವ ಟ್ಯಾಂಕ್ಗಳಲ್ಲಿ ಗಾಳಿಯಲ್ಲಿ ಇವುಗಳನ್ನು ಸರಸರಿತಗೊಳಿಸಲಾಗುತ್ತದೆ ಅಂತ ಸೊ ಇದಕ್ಕೆ ಫಸ್ಟ್ ಒನ್ ಈಸ್ ರೈಟ್, ನೈಟ್ರೋಜನ್ ಆ್ಯಂಡ್ ಹೀಲಿಯಂ, ಆಕ್ಸಿಜನ್ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ವಿಷಯ ಕೋಷ್ಟಕ 1, 2ಗಳನ್ನು ಹೊಂದಿಸಿ ಬರೆಯಿರಿ ಅಂತ 1 ಮತ್ತು 2 ಅಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬಂದು 1 ಆಗಿರುತ್ತೆ. ಸರ ಬಂದು ಭಾರತದ ಪ್ರಥಮ ನ್ಯೂಕ್ಲಿಯರ್ ರಿಯಾಕ್ಟರ್ ಆ್ಯಂಡ್ ಸೀರಸ್ ಬಂದು ನೈಸರ್ಗಿಕ ಯುರೇನಿಯಂ ಅನ್ನು ಇಂಧನವಾಗಿ ಬಳಸುವುದು. ಕಾಮಿನಿ ಅದು ಬಂದು ಯುರೇನಿಯಂ 233 ಇಂಧನವಾಗಿ ಬಳಸುವುದು. ಕಲ್ಪತಮ್ ಭಾರತದ ಪ್ರಥಮ ವೇಗದ ಬ್ರೀಡರ್ ರಿಯಾಕ್ಟರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಲಿಫ್ಟ್ನಲ್ಲಿರುವ ಒಬ್ಬ ವ್ಯಕ್ತಿಯು ತೂಕ ಹೆಚ್ಚಾದಂತೆ ಭಾಸವಾಗುತ್ತದೆ. ಲಿಫ್ಟ್ ಸ್ಥಿರವಾಗಿದ್ದಾಗ ಅಂತ ಕ್ವಶನ್ ಕೇಳಿರೋದು. ಸೊ ಇದಕ್ಕೆ ಹೆಚ್ಚುತ್ತಿರುವ ಜಾವದೊಂದಿಗೆ ಮೇಲಕ್ಕೆ ಚಲಿಸಿದಾಗ ಸೊ ಈ ಥರ ನಮಗೆ ಅನಿಸುತ್ತೆ. ನೆಕ್ಸ್ಟ್ ಕ್ವಶನ್, ಭೂಸ್ಥಿರ ಉಪಗ್ರಹಕ್ಕೆ ಸಂಬಂಧಿಸಿದಾಗ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಸೆಕೆಂಡ್ ಒನ್ ರೈಟ್ ಆನ್ಸರ್. ಭೂಮಿ ಉಪಗ್ರಹಕ್ಕೆ ಸಂಬಂಧಿಸಿದ ಹಾಗೆ ಭೂಮಿಯ ಮೇಲೆ ಒಂದು ಬಿಂದುವಿನಿಂದ ಗಮನಿಸಿದಾಗ ಸ್ಥಿರವಾದಂತೆ ಭಾಸವಾಗುತ್ತದೆ. ಭೂಮಿಯ ಸುತ್ತಲೂ 12 ಗಂಟೆಗಳಷ್ಟು ಆವರ್ತ ಕಾಲವನ್ನು ಹೊಂದಿದೆ. ಸೊ ಇದು ತಪ್ಪು. ಆ್ಯಂಡ್ ಇದು ಭೂಮಿಯ ಮೇಲ್ಮೈ ಸುಮಾರು 35,800 ಕಿಲೋಮೀಟರ್ಗಳಷ್ಟು ಎತ್ತರದ ಪರಿಭ್ರಮಣವನ್ನು ಹೊಂದಿದೆ ಅಂತ ಇದು ಸರಿ ಇದೆ. ಇದನ್ನು ದೂರಗ್ರಹೀಯ ಮತ್ತು ಹವಾಮಾನಶಾಸ್ತ್ರ ಬದಲಾಗುತ್ತದೆ ಅಂತ ಇದು ತಪ್ಪು. ಸೊ A and C is ರೈಟ್ ಆನ್ಸರ್. ಆಧುನಿಕ ದಿನಗಳಲ್ಲಿ ವಾಹನಗಳು ಮುಂಭಾಗವನ್ನು ಗಾಳಿ ಕಸರುವಿಕೆ ಏರೋಡೈನಮಿಕ್ ರೀತಿ ಮಾಡುವುದು ಈ ಕೆಳಗಿನ ಯಾವುದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅಂತ ಕೇಳಿದ್ದಾರೆ. ಸೊ ಘರ್ಷಣೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ವೇಗವಾಗಿ ಓಡುತ್ತಿರುವ ರೈಲಿನ ಕಿಟಕಿಯಿಂದ ಹತ್ತಿರದ ಮರಗಳು ಮತ್ತು ಮನೆಗಳು ಮುಂತಾದವುಗಳು ವಿರುದ್ಧ ದಿಕ್ಕಿನ ವೇಗವಾಗಿ ಚಲಿಸುವಂತೆ ಗೋಚರಿಸಿದರೆ ದೂರದ ಬೆಟ್ಟದ ತುದಿ, ನಕ್ಷತ್ರಗಳು, ಚಂದ್ರ ಮುಂತಾದವುಗಳು ಹೀಗೆ ಗೋಚರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಿರಂತರತೆ ಅಥವಾ ರೈಲಿನ ದಿಕ್ಕಿನಲ್ಲಿ ನಿಧಾನವಾಗಿ ಚಲಿಸಿದಂತೆ ಗೋಚರ ಆಗುವಂಥದ್ದು. ಸೊ ಈ ವಿಧಾನವನ್ನು ನಾವು ಪ್ಯಾರಾಲ್ಯಾಕ್ಸ್ ಅಂತ ಕರಿತೀವಿ ಅಥವಾ ದೃಷ್ಟಿ ಭ್ರಮೆ ಅಂತ ಕರಿತೀವಿ. ಈ ಥರ ಇದನ್ನು ಹತ್ತಿರದ ವಸ್ತುಗಳು ಅಂದರೆ ಮರಗಳು, ಮನೆಗಳು, ವಿದ್ಯುತ್ ಕಂಬಗಳು ಇವೆಲ್ಲ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಂತೆ ನಮಗೆ ಭಾಸ ಆಗುವಂಥದ್ದು. ಯಾವುದ್ಯಾವುದು ಅಂದರೆ ಮನೆಗಳು, ಮರಗಳು, ಕಂಬಗಳು, ವಿದ್ಯುತ್ ಕಂಬಗಳು. ಇನ್ನು ದೂರದ ವಸ್ತುಗಳೇನಿರ್ತಾವಲ್ಲ, ಬೆಟ್ಟಗಳು, ಮೋಡಗಳು ಇವೆಲ್ಲ ವಿರುದ್ಧ ದಿಕ್ಕಿನಲ್ಲಿ ಬಹಳ ನಿಧಾನವಾಗಿ ಚಲಿಸಿದಂತೆ ನಮಗೆ ಭಾಸವಾಗುವಂಥದ್ದು. ಆ್ಯಂಡ್ ಅತ್ಯಂತ ದೂರದಲ್ಲಿರ್ತಾವಲ್ಲ ಅವು ಬಹುತೇಕ ಸ್ಥಿರವಾದಂತೆ ಅಥವಾ ಅತ್ಯಂತ ನಿಧಾನದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಂತೆ ನಮಗೆ ಭಾಸ ಆಗುತ್ತೆ. ಹತ್ತಿರ ಇರೋದು ಫಾಸ್ಟಾಗಿ ಮೂವ್ ಆಗ್ತಿದೆ ಅಂತ ಅನಿಸುತ್ತೆ ವಿರುದ್ಧ ದಿಕ್ಕಿನಲ್ಲಿ, ಎಲ್ಲನೂ ವಿರುದ್ಧ ದಿಕ್ಕಿನಲ್ಲಿನೇ.
ಆ್ಯಂಡ್ ಬೆಟ್ಟಗಳು ಇವೆಲ್ಲನೂ ನಮಗೆ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ. ನಕ್ಷತ್ರ ಮತ್ತು ಚಂದ್ರ ಇವಿನ್ನೂ ತುಂಬ ದೂರ ಇರುತ್ತಲ್ಲ ಅವಿನ್ನೂ ಅತ್ಯಂತ ನಿಧಾನವಾಗಿ ಚಲಿಸ್ತಾ ಇದೆ ಅಂತ ಹೇಳಿ ನಮಗೆ ಭಾಸ ಆಗುವಂಥದ್ದು. ನೆಕ್ಸ್ಟ್ ಕ್ವಶನ್, ಧೂಮಪಾನದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಯಾವುದು ಸರಿಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಮೂರನೇದು ಸರಿಯಾಗಿರುವಂಥದ್ದು, ಒಂದು ಹೇಳಿಕೆ ತಪ್ಪಾಗಿದೆ, ಎರಡನೇ ಹೇಳಿಕೆ ಸರಿಯಾಗಿರುವಂಥದ್ದು. ಧೂಮಪಾನದಿಂದ ರಕ್ತದಲ್ಲಿ ನೈಟ್ರಿಕ್ ಆಕ್ಸೈಡ್ ಪ್ರಮಾಣ ಹೆಚ್ಚುತ್ತದೆ ಮತ್ತು ಹಿಮೋಗ್ಲೋಬಿನ್ ಜೊತೆಗೆ ಸಂಬಂಧಿಸಿದ ಹಾಗೆ ಆಮ್ಲಜನಕದ ಸಾಂದ್ರತೆ ಕಡಿತಗೊಳ್ಳುತ್ತದೆ ಅಂತ ಹೇಳಿ. ಸೊ ಇದು ತಪ್ಪಾಗಿದೆ. ಆ್ಯಂಡ್ ಧೂಮಪಾನವು ವಿವಿಧ ರೀತಿಯ ಕ್ಯಾನ್ಸರ್ ಉಂಟು ಮಾಡುವ ಮುಕ್ತ ರ್ಯಾಡಿಕಲ್ ಉತ್ಪಾದನೆ ಕಾರಣವಾಗುತ್ತದೆ. ಸೊ ಇದು ಸರಿ ಇರುವಂಥದ್ದು. ಇನ್ನು ನೈಟ್ರಿಕ್ ಆಕ್ಸೈಡ್ ಹೆಚ್ಚುವುದಿಲ್ಲ, ರಕ್ತವನ್ನು ಸೇರುತ್ತದೆ. ಧೂಮಪಾನ ಹೊಗೆಯಲ್ಲಿ ಕಾರ್ಬನ್ ಮೊನಾಕ್ಸೈಡ್ ರಕ್ತವನ್ನು ಸೇರಿ ಕಾರ್ಬನ್ ಮೊನಾಕ್ಸೈಡ್ ಆಮ್ಲಜನಕಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಹಿಮೋಗ್ಲೋಬಿನ್ ಜೊತೆ ಸೇರಿ ಬಂಧಿತವಾಗುವುದರಿಂದ ಇದರಿಂದ ರಕ್ತವು ಆಮ್ಲಜನಕವನ್ನು ಸಾಗಿಸುವ ಸಾಮರ್ಥ್ಯ ಕಳೆದುಕೊಳ್ಳುತ್ತದೆ ಇದರಿಂದ. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್, ರೇಷ್ಮೆ ಹುಳುಗಳು ಜೀವನ ಚಕ್ರ ಸರಿಯಾದ ಅನುಕ್ರಮವಾಗಿ ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನೊಂದು ಇದ್ರ ಬಗ್ಗೆ ನೋಡೋದಾದರೆ, ಈ ಒಂದು ಕಾರ್ಬನ್ ಮೊನಾಕ್ಸೈಡ್ ಇದೆ ಅಲ್ಲ, ಇದು ಹಿಮೋಗ್ಲೋಬಿನ್ನೊಂದಿಗೆ ಸೇರಿ ಆಮ್ಲಜನಕ ಸಾಗಿಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತೆ ಕಾರ್ಬನ್ ಮೊನಾಕ್ಸೈಡು. ಆ್ಯಂಡ್ ಇದು ನಿಕೋಟಿನ್ ಬಂದು ವ್ಯಸಾಯ ಉಂಟು ಮಾಡಿ ರಕ್ತದೊತ್ತಡ ಮತ್ತು ಹೃದಯದ ಬಡಿತವನ್ನು ಹೆಚ್ಚು ಮಾಡುತ್ತೆ. ಆ್ಯಂಡ್ ಠಾರ್ ಬಂದು ಶ್ವಾಸಕೋಶಕ್ಕೆ ಹಾನಿ ಉಂಟು ಮಾಡುತ್ತೆ ಮತ್ತು ಕ್ಯಾನ್ಸರ್ಗೆ ಕಾರಣ ಆಗುವಂಥದ್ದು ಠಾರ್. ಆ್ಯಂಡ್ ಮುಕ್ತ ರ್ಯಾಡಿಕಲ್ಸ್ ಒಂದು ಜೀವಕೋಶದಲ್ಲಿ ಜೀವಹಾನಿ ಉಂಟು ಮಾಡಿ ಕ್ಯಾನ್ಸರನ್ನು ಮಾಡುವಂಥದ್ದು ಯಾವುದಂದರೆ ರ್ಯಾಡಿಕಸ್ ಇದು ಉತ್ಪಾದನೆ ಜಾಸ್ತಿ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒಂದು ಪತಂಗ, ಕಾಕು ಮತ್ತು ಲಾವ ಮೊಟ್ಟೆ ಅಂತ ಹೇಳಿ. ಸೊ ಆನ್ಸರ್ ಇದು ಫೋರ್ತ್ ಒನ್. ಫಸ್ಟ್ ಮೊಟ್ಟೆ, ಲಾವ ಮತ್ತು ಕಾಕೋನ್ ಆ್ಯಂಡ್ ಪತಂಗ ಅನ್ನುವಂಥದ್ದು. ರೇಷ್ಮೆ ಹುಳು ತನ್ನ ಕಾಕೋನ್ ನಿರ್ಮಿಸಲು ಉತ್ಪಾದಿಸುವ ನೈಸರ್ಗಿಕ ಪ್ರೋಟೀನ್ ನಾರು ಆಗಿರುವಂಥದ್ದು ನ್ಯಾಚುರಲ್ ಪ್ರೋಟೀನ್ ಫೈಬರ್ ಆಗಿರುತ್ತೆ. ಸೊ ಇದು ಒಂದು ಮಲ್ಬೆರಿ ರೇಷ್ಮೆ ಹುಳುಗಳು ಸಂಬಂಧಿಸಿದ ಹಾಗೆ ಯಾವ್ಯಾವ ಒಂದು ಪ್ರಮುಖವಾಗಿ ಬೆಳೀತಾರೆ ಯಾವ್ಯಾವ ಪ್ರದೇಶದಲ್ಲಿ ಅಂತಂದರೆ ಮಲ್ಬೆರಿ ಒಂದು. ಸೊ ಇದು ಕರ್ನಾಟಕ, ತಮಿಳುನಾಡು ಆ್ಯಂಡ್ ಆಂಧ್ರ ಮಲ್ಬೆರಿ. ನೆಕ್ಸ್ಟು ಟರ್ಸರ್, ಇದು ಒಂದು ಕಾಡು ರೇಷ್ಮೆ ಹುಳು ಅಂತ ಕರಿತೀರಿ. ಇದನ್ನು ಜಾರ್ಖಂಡ್, ಛತ್ತೀಸ್ಗಢ ಆ್ಯಂಡ್ ಒಡಿಶಾ. ಎರಿ ಬಂದು ಅಸ್ಸಾಂ, ಮೇಘಾಲಯದಲ್ಲಿ. ಮುಗ ರೇಷ್ಮೆ, ಇದು ಅಸ್ಸಾಂನಲ್ಲಿ ವಿಶೇಷವಾಗಿ ಬೆಳೆಯುವಂಥದ್ದು ಮುಗ ಅನ್ನುವಂಥದ್ದು. ಭಾರತದಲ್ಲಿ ಮಲ್ಬೆರಿ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ಫಸ್ಟ್ ಪ್ಲೇಸಲ್ಲಿರುವಂಥದ್ದು. ರಾಮನಗರವನ್ನು ನಾವು ಸಿಲ್ಕ್ ಸಿಟಿ ಅಥವಾ ರೇಷ್ಮೆ ನಗರ ಅಂತ ಹೇಳಿ ಸಹ ಕರಿತೀವಿ. ಆ್ಯಂಡ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸ್ಥಾಪನೆ ಆಗಿದ್ದು ಬಂದು 1948ರಲ್ಲಿ ಸ್ಥಾಪನೆ ಆಗುವಂಥದ್ದು. ರೇಷ್ಮೆ ಸಿಲ್ಕ್ ಬೋರ್ಡು ಕೇಂದ್ರ ಕಚೇರಿ ಬೆಂಗಳೂರಲ್ಲೇ ಇರುವಂಥದ್ದು. ಆಡಳಿತ ಜವಳಿ ಸಚಿವಾಲಯದ ಅಂಡರಲ್ಲಿ ಬರುತ್ತೆ. ಆ್ಯಂಡ್ ರೇಷ್ಮೆಯನ್ನು ಪಡೆಯುವಂಥ ಬಂದು ಕಾಕೋನ್ ಹಂತದಲ್ಲಿ ನಾವು ಪಡ್ಕೊಳ್ತೀರಿ ಅದನ್ನು ನಾವು. ಮತ್ತು ರೇಷ್ಮಾ ಮಂಡಳಿ ಎಲ್ಲಿರುವಂಥದ್ದು ಅಂದರೆ ಬೆಂಗಳೂರಲ್ಲಿರುತ್ತೆ. ಪ್ರಮುಖವಾಗಿ ಕರ್ನಾಟಕದಲ್ಲಿ ಯೂಸ್ ಮಾಡುವಂಥದ್ದು ಬಂದು ಮಲ್ಬೆರಿ ಆಗಿರುತ್ತೆ. ಕೃಷಿ ಹೆಸರನ್ನು ನಾವು ರೇಷ್ಮೆ ಕೃಷಿ ಅಂತ ಹೇಳಿ ಕರೆಯುವಂಥದ್ದು. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಇದರ ವಿಸ್ತೃತ ರೂಪ ಏನು ಅನ್ನೋದು. ಇದಕ್ಕೆ ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ದಿ ಶೋರ್ ಲೈಫ್ ಆ್ಯಂಡ್ ಹ್ಯಾಬಿಟೇಟ್ ಆ್ಯಕ್ಟ್ ಆ್ಯಂಡ್ ಟ್ರಾಪಿಲೆನ್ಸ್ ಇನೋವೇಷನ್ ಇನ್ಕಮ್ ಅನ್ನೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಒಂದು ಸೆಕೆಂಡ್ ಒನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಪಂಜಾಬ್ನಲ್ಲಿ ಅಭಿವೃದ್ಧಿಪಡಿಸಲಾದ ಹಿರಾನ್ಸ್ ಡೀಲ್ ಕುರಿ ತಳಿ ಡ್ಯಾಶ್ ತಳಿಗಳಿಗೆ ಅಡ್ಡ ಹಾಸುವಿಕೆಯಿಂದಾಗಿ ಪಡೆಯಲಾಗಿದೆ. ಸೊ ಬ್ರೀಡ್ಗೆ ಸಂಬಂಧಿಸಿದ ಹಾಗೆ ಇರುವಂಥದ್ದು ಇದು. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್
ಬಿಕಾನೇರಿ ಹೆಣ್ಣು ಕುರಿ ಮತ್ತು ಮೇರಿನೋ ಟಗರುಗಳಿಗೆ ಸೊ ಅಭಿವೃದ್ಧಿ ಆಗಿರುವಂತಹ ಒಂದು ಈಸ್ಟರ್ ಡೀಲ್ ಕುರಿ ತಳಿಯಾಗಿರುವಂಥದ್ದು ಇದು ಪಂಜಾಬ್ನಲ್ಲಿ. ಸೊ ಇದನ್ನು ಈ ಕೆಳಗಿನ ಇದರಿಂದ ಅಭಿವೃದ್ಧಿಪಡಿಸಲಾಗಿರುವಂಥದ್ದು ಸೊ ಏನು ಬಿಕಾನೇರಿ ಅನ್ನುವಂತಹ ಒಂದು ಹೆಣ್ಣು ಕುರಿ ಮತ್ತು ಮೆರಿನೋ ಟಗರು ಅನ್ನೋದರಿಂದ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಕ್ರಾಸ್ ಬ್ರೀಡಿಂಗ್ ಮಾಡಿರುವಂಥದ್ದು. ಇನ್ನು ಜರ್ಸಿ ಅಂತ ಕೇಳಿದ್ದೀರಿ ಅಲ್ವಾ, ಸೊ ಜರ್ಸಿಂದು ಇದು ಸಿಂಧಿ ಮತ್ತು ಜರ್ಸಿಯಿಂದ ಕ್ರಾಸ್ ಬ್ರೀಡಿಂಗ್ ಆಗಿರೋವಂಥದ್ದು. ನೆಕ್ಸ್ಟ್ ಕರಣ್ ಸಾಹಿವಾಲ್ ಆ್ಯಂಡ್ ಬ್ರೌನಿ ಸಿಸ್ ಅನ್ನೋದರಿಂದ ಬ್ರೀಡಿಂಗ್ ಆಗಿರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಗಳನ್ನು ಜೀವರಾಸಾಯನಿಕ ಆಮ್ಲಜನಕ ಬೇಡಿಕೆಯ ಆಕ್ಸಿಜನ್ ಬಯೋಮೆಟ್ರಿಕ್ ಆಕ್ಸಿಜನ್ ಅನ್ವಯಿಸಿ ಪರಿಗಣಿಸಿ ಮತ್ತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿ. ಆಪ್ಷನ್ 1, ಜೈವಿಕ ರಾಸಾಯನಿಕ ಆಮ್ಲಜನಕ ಬೇಡಿಕೆಯಲ್ಲಿ ಹೆಚ್ಚಿನವುಗಳು ಅಧಿಕ ಮಾಲಿನ್ಯಕಾರಕಗಳನ್ನು ಪ್ರತಿನಿಧಿಸುತ್ತದೆ. ಇದು ಜಲಮಾಲಿನ್ಯ ಪ್ರಮಾಣವನ್ನು ಪ್ರತಿನಿಧಿಸುತ್ತದೆ. ಅತಿಯಾದ ಶೈವಲಗಳು ಸಮೃದ್ಧತೆ ಇದ್ದಾಗ ಜೀವರಾಸಾಯನಿಕ ಆಮ್ಲಜನಕದ ಬೇಡಿಕೆ ಮೌಲ್ಯವು ಅತ್ಯಂತ ಕಡಿಮೆ ಇದೆ. ಜೀವರಾಶಿ ಬಿಡುಗಡೆ ಮಾಡುವ ಮುನ್ನ ಗೃಹ ಮೂಲದ ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡಿದಲ್ಲಿ ಜೀವರಾಸಾಯನಿಕ ಆಮ್ಲಜನಕದ ಬೇಡಿಕೆ ಮೌಲ್ಯವು ಹೆಚ್ಚಾಗುತ್ತದೆ ಅಂತ ಹೇಳಿ ಇರುವಂಥದ್ದು. ಸೊ ಇದಕ್ಕೆ ಆನ್ಸರ್ ಒಂದು ಸೆಕೆಂಡ್ ಒನ್ ಆಗಿರುತ್ತೆ. ಎ ಮತ್ತು ಬಿ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, IUCN 2004 ಪ್ರಕಾರ ಇತ್ತೀಚೆಗೆ ಕಣ್ಮರೆಯಾದಂತಹ ಪಟ್ಟಿ 1, ಪಟ್ಟಿ 2 ಅವುಗಳ ಕಡೆಯಿಂದ ಬಂದ ದೇಶದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಪಟ್ಟಿ 1, ಪಟ್ಟಿ 2 ಡೋಡ್ರೋ ಆ್ಯಂಡ್ ಸ್ಟೆಲ್ಲರ್ ಸಮುದ್ರ ಹಸು ಮತ್ತು ಬಾಲಿ ಕ್ಯಾಸ್ಪಿಯನ್ ಜಾವದ ಹುಲಿಗಳು ಅಂತ ಹೇಳಿ ನೀಡಲಾಗಿದೆ. ಸೊ ಇದಕ್ಕೆ ಆನ್ಸರ್ ಬಂದು 91ನೇದು. ಸೊ ಇದಕ್ಕೆ ಆನ್ಸರು 4th ಒನ್ ಆಗಿರುತ್ತೆ. ಇದಕ್ಕೆ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ವಿಘಟನೆಯ ಈ ಕೆಳಗಿನ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ ಅಂತ ಹೇಳಿ ಕೇಳಲಾಗಿದೆ. ಸೊ ಇನ್ನು ಅದಕ್ಕೂ ಮುಂಚೆ ಇದರಲ್ಲಿ IUCN ಬಗ್ಗೆ ನೋಡೋದಾದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದಿ ಕನ್ಸರ್ವೇಷನ್ ಫಾರ್ ನ್ಯಾಚುರಲ್ ಅಂತ ಇದೆ. ಸ್ಥಾಪನೆ ಆಗಿದ್ದು ಬಂದು 1948 ಅಕ್ಟೋಬರ್ 5 ಸ್ಥಾಪನೆ ಆಗಿರುವಂಥದ್ದು. ಪ್ರಧಾನ ಕಚೇರಿ ಗ್ಲಾನ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರೋವಂಥದ್ದು. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ರೆಡ್ ಲಿಸ್ಟು ಮತ್ತು ಎಂಡೇಂಜರ್ಡು ಸೊ ಈ ಥರ ಎಲ್ಲ ಬರುತ್ತೆ. ಇದರಲ್ಲಿ ಅದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ವಿಘಟನೆ ಈ ಕೆಳಗಿನ ಪ್ರಕ್ರಿಯೆಯನ್ನು ಒಳಗೊಂಡಿದೆ ಅಂತ ಹೇಳಿ ನೀಡಲಾಗಿರುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು 3 ಆಗಿರುತ್ತೆ. ವಿಘಟನೆ ಯಾವುದ್ಯಾವುದನ್ನು ಒಳಗೊಂಡಿದೆ ಅಂತ ಹೇಳಿ, ಫಸ್ಟು ಚಿತ್ರೀಕರಣ ಆ್ಯಂಡ್ ಹ್ಯೂಮಿಫಿಕೇಷನ್, ಆಮೇಲೆ ಅಪಚಯನ, ಆಮೇಲೆ ಘನೀಜೀಕರಣ ಅನ್ನುವಂಥದ್ದು. ಸೊ ಇದಕ್ಕೆ 3 ಒಂದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ 93, ನಾಮಕರಣ ನಿಯಮಗಳನ್ನು ಬಗೆಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಕೇಳಿರೋದು. ಸೊ ಜೈವಿಕ ಹೆಸರುಗಳು 2 ಪದಗಳನ್ನು ಒಳಗೊಂಡಿದೆ. ಪ್ರಥಮ ಪದವು ಕುಲದ ಹೆಸರು ಮತ್ತು ಎರಡನೇ ಪದವು ಪ್ರಭೇದಗಳನ್ನು ಸೂಚಿಸುತ್ತದೆ. ಕುಲದ ಹೆಸರು ಸಣ್ಣ ಅಕ್ಷರದಿಂದ, ಪ್ರಭೇದ ಹೆಸರು ದೊಡ್ಡ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಜೈವಿಕ ಹೆಸರಿನಲ್ಲಿರುವ 2 ಪದಗಳು ಇಟಾಲಿಕ್ ಅಕ್ಷರಗಳ ಮುದ್ರಿತವಾಗಿದೆ ಅಂತ ಹೇಳಿ ನೀಡಲಾಗಿರುವಂಥದ್ದು. ಇದಕ್ಕೆ ಆನ್ಸರು 3ನೇದು ಕರೆಕ್ಟ್ ಇದೆ. ಕುಲದ ಹೆಸರು ಸಣ್ಣ ಅಕ್ಷರದಿಂದ, ಪ್ರಭೇದದ ಹೆಸರು ದೊಡ್ಡ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಸಿ ABC. ನ್ಯಾಷನಲ್ ಸಮಥಿಂಗ್ ಇಸ್ ಮಿಸ್ಡ್. ಒಂದು ನಿಮಿಷ.
ಎಸ್ ಕರೆಕ್ಟ್ ಇಲ್ಲ. ಮೂರನೇದು ಇದಕ್ಕೆ ಆನ್ಸರ್ ಕರೆಕ್ಟ್ ಇರುವಂಥದ್ದು. ಜೈವಿಕ ಹೆಸರು 2 ಪದಗಳನ್ನು ಒಳಗೊಂಡಿರುತ್ತದೆ. ಪ್ರಥಮ ಪದವು ಕುಲದ ಹೆಸರು ಮತ್ತು ಎರಡನೇ ಪದ ಪ್ರಭೇದ ಹೆಸರನ್ನು ಸೂಚಿಸುತ್ತೆ. ದೆನ್ ಡಿ, ಇದು ತಪ್ಪಿರುವಂಥದ್ದು. ಡಿ, ಹೆಸರಿನಲ್ಲಿ 2 ಪದಗಳು ಇಟಾಲಿಕ್ ಅಕ್ಷರಗಳಿಂದ ಮುದ್ರಿತ ಆಗಿರುತ್ತೆ ಅಂತ ಹೇಳಿ, ಸೊ ಗೊತ್ತಿರಬೇಕು. ದೆನ್ ಈ ಒಂದು ಪದ್ಧತಿ ಹೆಸರಿಡುವ ಪಾಲಿಸಬೇಕಾದ ಪ್ರಮುಖ ನಿಯಮಗಳು ಅಂದರೆ 2 ಪದಗಳ ಬಳಕೆ ಇರುತ್ತೆ. ಮೊದಲ ಪದ ಕುಲದ ಹೆಸರು ಇರುತ್ತೆ, ಎರಡನೇ ಪದ ಪ್ರಭೇದದ ಹೆಸರು ಇರುವಂಥದ್ದು. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಹೆದ್ದಾರಿ ಹೊದಿಕೆ ಸೂಚ್ಯಂಕ 2025-26 NHAI ಯಾವ ಸ್ಥಳ ಸಂಸ್ಥೆ ಸಮನ್ವಯದೊಂದಿಗೆ ಸಿದ್ಧಪಡಿಸಿದೆ ಅಂತ ಹೇಳಿ ಸೊ ಕೇಳಲಾಗಿರುವಂಥದ್ದು ಕ್ವಶನ್ ಇದು. ಸೊ ಇದಕ್ಕೆ ಆನ್ಸರ್ ಒಂದು ನ್ಯಾಷನಲ್ ರಿಮೋಟಿಂಗ್ ಸೆನ್ಸಿಂಗ್ ಸೆಂಟರ್ ಇಸ್ರೋ ಆಗಿರುತ್ತೆ. ಸೊ ಇದು ರಾಷ್ಟ್ರೀಯ ಹೆದ್ದಾರಿಗಳ ಇದ್ರ ಬಗ್ಗೆ ರೈಟ್ ಆಫ್ ದಿ ವೇ ವ್ಯಾಪ್ತಿಯಲ್ಲಿ ಹಸಿರು ಹೊದಿಕೆಗಳ ವೈಜ್ಞಾನಿಕವಾಗಿ ಪರಿಮಾಣಾತ್ಮಕವಾಗಿ ಮೇಲ್ವಿಚಾರಣೆ ಮಾಡುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುವಂಥದ್ದು. ಸೊ ಇದು ಈ ಹಸಿರು ಹೆದ್ದಾರಿ ನೀತಿ ಏನಿದೆ ಇದು ಅದರ ಒಂದು ಭಾಗ ಆಗಿರುವಂಥದ್ದು. ಪರಿಸರ ಸುಸ್ಥಿರತೆಯನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಏನು FASI ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ, ಸೊ ಇದು ಸಹ ಭಾಗವಹಿಸಿರುತ್ತೆ. 1981ರಲ್ಲಿ ಇದು ಸ್ಥಾಪನೆ ಆಗಿದ್ದು ಡೆಹ್ರಾಡೂನ್, ಉತ್ತರಾಖಂಡ ಡೆಹ್ರಾಡೂನ್ನಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಮುಖ್ಯ ಉದ್ದೇಶ ಏನು ಅಂದರೆ ಭಾರತದಲ್ಲಿ ಅರಣ್ಯ ಸಂಪನ್ಮೂಲವನ್ನು ನಿಖರವಾಗಿ ಮಾಹಿತಿ ಮತ್ತು ಅಂಕಿಅಂಶಗಳನ್ನು ನೀಡುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಆ್ಯಂಡ್ ಭಾರತದ ಅರಣ್ಯ ಸ್ಥಿತಿಗತಿ ವರದಿಯನ್ನು ಅಧ್ಯಯನ ಮಾಡುವಂಥದ್ದು ಬಂದು ISFR ಅನ್ನುವಂಥದ್ದು. ಸೊ ಇದು 2 ಇಯರ್ಸ್ಗೆ ಒಂದ್ಸತಿ ಇದು ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಜಪಾನ್ನ ಪವರ್ ಏಷ್ಯಾ ಉಪಕ್ರಮ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಸೊ ಇದಕ್ಕೆ ಆನ್ಸರು ಸೆಕೆಂಡ್ ಒನ್ 2 ಮಾತ್ರ ಸರಿ ಇದೆ ಅಂತ ಹೇಳಿ ನೀಡಲಾಗಿರುವಂಥದ್ದು. ದೆನ್ ಪವರ್ ಏಷ್ಯಾ ಅಂತಂದರೆ ಇದು ಒಂದು ಸಂಪೂರ್ಣ ಏಷ್ಯಾದ ಪ್ರದೇಶ ಆಗಿರುವಂಥದ್ದು. ಇದು ಇಂಧನದ ಭದ್ರತೆ ಮತ್ತು ಸಂಪನ್ಮೂಲಗಳ ಪೂರೈಕೆ ಸರಪಳಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವಂಥದ್ದು. ಇದು ಮಧ್ಯ ಏಷ್ಯಾ ರಾಷ್ಟ್ರಗಳಿಗೆ ಸೀಮಿತ ಆಗಿಲ್ಲ. ಆ್ಯಂಡ್ ಪವರ್ ಏಷ್ಯಾ ಅಂತಂದರೆ ಪವರಿಂಗ್ ಏಷ್ಯಾ ವಿತ್ ರಿನ್ಯೂಯಬಲ್ ರಿಸೋರ್ಸಸ್ ಅಂತ ಹೇಳಿ ಕರೀತಾರೆ. ಸೊ ಇದು ಸ್ಥಾಪನೆ ಆಗಿದ್ದು ಯಾವ ದೇಶದಲ್ಲಿ ಅಂದರೆ ಜಪಾನ್ನಲ್ಲಿ. ಸೊ 2025ರಲ್ಲಿ ಘೋಷಣೆ ಆಗಿರುವಂಥದ್ದು. ಏಷ್ಯಾದ ಭದ್ರತೆ ಮತ್ತು ಪೂರೈಕೆ ಸರಪಳಿಯನ್ನು ಬಲಪಡಿಸುವಕ್ಕೋಸ್ಕರ. ನೆಕ್ಸ್ಟ್ ಕ್ವಶನ್, ಇವ ನಮ್ಮವ ಕಾಯ್ದೆ ಸಂಬಂಧಿಸಿದ ಹಾಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇದೊಂದು ಕಾಯ್ದೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಜಾರಿಗೆ ಬಂದಿರುವಂಥದ್ದು. ಸೊ ಕರೆಂಟ್ ಅಫೇರ್ಸ್ ಆಗಿರುತ್ತೆ ಇದು. ಸೊ ಇದಕ್ಕೆ ಆನ್ಸರ್ ಬಂದು A ಮತ್ತು B ಸರಿಯಾಗಿರುವಂಥದ್ದು. ಈ ಕಾಯ್ದೆ ಕರ್ನಾಟಕದ ರಾಜ್ಯಪಾಲರು ಅನುಮೋದನೆ ನೀಡಿದ್ದಾರೆ. ಆ್ಯಂಡ್ ಇದು ಮರ್ಯಾದೆ ಸಂಪ್ರದಾಯ ಹೆಸರಲ್ಲಿ ನಡೆಯುವ ಅಪರಾಧಗಳ ಮರ್ಯಾದೆ ಹತ್ಯೆಗಳ ತಡೆಯುವ ನಿಷೇಧ ಗುರಿಯನ್ನು ಹೊಂದಿರುವಂಥದ್ದು. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಕಾಯ್ದೆ. ನೆಕ್ಸ್ಟ್ ಕ್ವಶನ್ 97, PM ಸೂರ್ಯಗರ್ PM ಸೂರ್ಯಗರ್ ಮಫ್ತಿ ಬಿಜ್ಲಿ ಯೋಜನೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಇದು ಅರ್ಹ ಕುಟುಂಬಗಳಿಗೆ ಪ್ರತಿ ತಿಂಗಳು 300 ಯೂನಿಟ್ ಉಚಿತ ವಿದ್ಯುತ್ ಒದಗಿಸುವ ಗುರಿಯನ್ನು ಹೊಂದಿದೆ. ಫಲಾನುಭವಿಗಳಿಗೆ ಛಾವಣಿ ಸೌರ ಫಲಕಗಳನ್ನು ಉತ್ಪಾದಿಸುವ ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡಬಹುದು. ಯೋಜನೆ 6 to 5% 7.52 ಬಡ್ಡಿ ದರದ ಸಬ್ಸಿಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತದೆ ಅಂತ ಹೇಳಿ ಕ್ವಶನ್ ಏನು ಕೇಳಿರುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು 4th one A and B C 3 ಕರೆಕ್ಟ್ ಇರೋವಂಥದ್ದು. ಉಚಿತ ವಿದ್ಯುತ್ ಈ ಯೋಜನೆ ಅರ್ಹ ಒಂದು ಪ್ರತಿ ತಿಂಗಳು ಅವರಿಗೆ 300 ಯೂನಿಟ್ಸು ಸೌರ ವಿದ್ಯುತ್ ಒದಗಿಸುವ ಗುರಿಯನ್ನು ಸಹ ಹೊಂದಿದೆ. ಇದು ಸೌರ ಫಲಕಗಳ ಅಳವಡಿಕೆ ಮಾಡುವುದರ ಮೂಲಕ ಸಹ ಒಳಗೊಂಡಿರುವಂಥದ್ದು. ಆ್ಯಂಡ್ ಹೆಚ್ಚುವರಿಯಾಗಿಯೂ ಸಹ ಇದರಲ್ಲಿ ಗ್ರಾಹಕರ ಮನೆಯ ಛಾವಣಿ ಮೇಲೆ ಅಳವಡಿಸುವ ಮೂಲಕ ಹೆಚ್ಚಾಗಿಯೂ ಸಹ ಪಡಿಬೋದು. ಮತ್ತು ಸಬ್ಸಿಡಿ ದರ ಸೊ ಇದಕ್ಕೆ 6.5 ಇಂದ 7.5 ವರೆಗೆ ಬಡ್ಡಿ ದರದೊಂದಿಗೆ ಸಬ್ಸಿಡಿ ದರವನ್ನು ಸಾಲವನ್ನು ನೀಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್, ಶುಭನ್ ಶುಕ್ಲಾ
ಸೇರಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದರೆ, ಇವರು ಭಾರತೀಯ ವಾಯುಪಡೆಯ ಒಬ್ಬ ಗ್ರೂಪ್ ಕ್ಯಾಪ್ಟನ್. 2026ರಲ್ಲಿ ಇವರು ಪರಮವೀರ ಚಕ್ರ ಕೊಟ್ಟು ಗೌರವಿಸಲಾಗಿದೆ. ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತೆರಳಿದ ಖಾಸಗಿ ಸಿಬ್ಬಂದಿಗಳ ವ್ಯೋಮಯಾನ ಆಕ್ಸಿಯಾ ಮಿಷನ್ 4ನ ಭಾಗವಾಗಿದ್ದರು. 2019ರಲ್ಲಿ ಇವರಿಗೆ ಇಸ್ರೋದ ಗಗನಯಾನ ಕಾರ್ಯಕ್ರಮದ ಇನ್ಸ್ಟಿಟ್ಯೂಟ್ ಆಫ್ ದಿ ಏರೋಸ್ಪೇಸ್ ಮೆಡಿಕಲ್ ಆಯ್ಕೆಯಾಗಿದ್ದರು ಅಂತ ಹೇಳಿ. ಸೊ ಇದಕ್ಕೆ ಯಾವ ಒಂದು ಹೇಳಿಕೆ ತಪ್ಪಾಗಿದೆ ಅಂದರೆ ಬಿ ತಪ್ಪಾಗಿರುವಂಥದ್ದು. ಇವರಿಗೆ ಪರಮವೀರ ಚಕ್ರ ಗೌರವ ನೀಡಿಲ್ಲ. 2026ರಲ್ಲಿ ಇವರು ಭಾರತೀಯರು ಕರೆಕ್ಟು ಸರಿ ಇರುವಂಥದ್ದು. ಆ್ಯಂಡ್ ಇವರು ವಾಯುಪಡೆಯ ವಿಂಗ್ ಕಮಾಂಡ್ ಆಗಿದ್ದು ಇವರು ಗ್ರೂಪ್ ಕ್ಯಾಪ್ಟನ್ ಬಡ್ತಿ ಪಡೆದಿರುವಂಥದ್ದು. 2026ರಲ್ಲಿ ಇವರಿಗೆ ಪರಮವೀರ ಚಕ್ರ ನೀಡಿ ಗೌರವಿಸಲಾಗಿದೆ. ಇದು ತಪ್ಪಾಗಿರುವಂಥದ್ದು. ಪರಮವೀರ ಚಕ್ರ ದೇಶದ ಅತ್ಯುನ್ನತ ಮಿಲಿಟರಿ ಶೌರ್ಯ ಪ್ರಶಸ್ತಿಯಾಗಿರೋದು. ಸೊ ಇದು ಮಿಲಿಟರಿಗೆ ಕೊಡುವಂತಹ ಒಂದು ಪ್ರಶಸ್ತಿ, ಮಿಲಿಟರಿಗೆ ಕೊಡುವಂಥ ಪ್ರಶಸ್ತಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಓಕೆ, ಭಾರತೀಯ ಉದ್ಯಮಿ ಮತ್ತು ವಿಮಾನ ಚಾಲಕ ವಿಜಯಪತ್ ಸಿಂಘಾನಿಯಾ ಅವರು ಯುನೈಟೆಡ್ ಕಿಂಗ್ಡಮ್ ಭಾರತಕ್ಕೆ 1988ರಲ್ಲಿ ಮೈಕ್ರೋಲೈಟ್ ಏರ್ಕ್ರಾಫ್ಟ್ ಪರಿಣಿತಿ ವೃತ್ತದ ಕುರಿತಾದ ಪುಸ್ತಕಗಳನ್ನು ಹೆಸರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆ್ಯನ್ ಏಂಜಲ್ ಇನ್ ದಿ ಕ್ರ್ಯಾಕ್ ಫೀಟ್ ಅನ್ನೋವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಪಂಚಾಯತ್ ರಾಜ್ ಸಚಿವಾಲಯ ಅತ್ಯುತ್ತಮವಾದ ಕಾರ್ಯನಿರ್ವಹಿಸುವ ಪಂಚಾಯಿತಿಗಳಿಗಾಗಿ ವಿಭಾಗದಲ್ಲಿ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಿದೆ. ಈ ವಿಭಾಗದ ಸಂಬಂಧಪಟ್ಟಂತಹ ಪ್ರಶಸ್ತಿಯನ್ನು ಗುರುತಿಸಿ ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪಂಚಾಯತ್ ಸ್ಪೆಷಲ್ ಅವಾರ್ಡ್ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರ ಇದೊಂದು ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನೀಡುವಂತಹ ಒಂದು ಪ್ರಶಸ್ತಿ ಆಗಿರುತ್ತೆ. ದಾದಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯಿತಿ ಇದು ಒಂದು ಜಿಲ್ಲಾ ಬ್ಲಾಕ್ ಗ್ರಾಮ ಮಟ್ಟದಲ್ಲಿ ಅತ್ಯುನ್ನತ ಪ್ರದರ್ಶನ ನೀಡಿದವರಿಗೆ ಕೊಡುವಂಥದ್ದು ಪ್ರಶಸ್ತಿ ಇದು. ಆ್ಯಂಡ್ ಇದು ಬಂದು ಆತ್ಮನಿರ್ಭರತ್ ಭಾರತ್ ಪಂಚಾಯತ್ ಸ್ಪೆಷಲ್ ಅವಾರ್ಡ್ ಒಂದು ಇದು ವರ್ಗದಡಿಯಲ್ಲಿ ನೀಡಲಾಗುವಂತಹ ಒಂದು ವಿಶೇಷ ವರ್ಗಕ್ಕೆ ನೀಡುವಂತಹ ಒಂದು ಪ್ರಶಸ್ತಿ ಆಗಿರುವಂಥದ್ದು. ಸೊ ಇಷ್ಟು ಇತ್ತೀಚೆಗೆ ನಡೆದಂತಹ ಒಂದು ಇದಕ್ಕೆ ಸಂಬಂಧಿಸಿದ ಹಾಗೆ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಒಂದು ಕ್ವಶನ್ಸ್ ಇವೆಲ್ಲನೂ ಯಾಕೆ ಅಂತಂದರೆ ನೆಕ್ಸ್ಟ್ ಏನು ಎಕ್ಸಾಮ್ಸ್ ಬರ್ತಿದೆ ಅಲ್ಲ ಆ ಎಕ್ಸಾಮ್ಸ್ಗೆ ನಮಗೆ ಈ ಕ್ವಶನ್ಸು ಸೊ ಇಂಪಾರ್ಟೆಂಟ್ ಆಗುವಂಥದ್ದು. ಏನು ಓದಬೇಕು ಅನ್ನೋದಕ್ಕೆ ಈ ಒಂಥರ ಬ್ಲೂ ಪ್ರಿಂಟ್ ಇದ್ದಂಗೆ ನಮಗೆ. ಸೊ ವೆರಿ ಇಂಪಾರ್ಟೆಂಟ್. ಈ ಒಂದು BWSSB ಎಕ್ಸಾಮ್ ಏನಾಗಿತ್ತು ಸೊ ಅದಕ್ಕೆ ಈ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ಇದರ ಒಂದು ಪಾರ್ಟ್ 1 ವಿಡಿಯೋ ಆಲ್ರೆಡಿ ನಮ್ಮ ಒಂದು ಚಾನಲಲ್ಲಿ ಇರುವಂಥದ್ದು KM ಅಂಜಲಿ ಕ್ಲಾಸಸ್ ಅಂತ ಹೇಳಿ. ಸೊ ಅದರ ಒಂದು ಮತ್ತು KA ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇರೋದೆಲ್ಲ ಒಂದು ಪ್ಲೇ ಲಿಸ್ಟ್ ಸಹ ಇದೆ. ಯಾರು ನೋಡಿಲ್ಲ ಆ ಪ್ಲೇ ಲಿಸ್ಟ್ ನೋಡ್ಬೋದು. ಈ ವರ್ಷದಲ್ಲಿ ಯಾವುದ್ಯಾವುದು ಎಕ್ಸಾಮ್ಸ್ ಆಗಿದೆಯಲ್ಲ ಅದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು. ಸೊ ಇಷ್ಟು ಇದಕ್ಕೆ ಸಂಬಂಧಿಸಿದ ಹಾಗೆ ಇದು ನಾನ್ HK ಕ್ವಶನ್ ಪೇಪರ್ ಆಗಿತ್ತು. ನೆಕ್ಸ್ಟ್ HK ಕ್ವಶನ್ ಪೇಪರ್ ಸಹ ಡಿಸ್ಕಷನ್ ಮಾಡೋಣ. ಸೊ ಇವಾಗ ಇದಕ್ಕೆ ಸಂಬಂಧಿಸಿದ ಹಾಗೆ ನಾನ್ HK ಇಷ್ಟು ಕ್ವಶನ್ ಪೇಪರ್ ಮುಗಿದಿದೆ. ಸೊ ಯಾರ್ಯಾರು ನೆಕ್ಸ್ಟ್ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗ್ತಿದ್ದೀರಲ್ಲ ಸೊ ಅವರೆಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಥ್ಯಾಂಕ್ ಯು, ಬಾಯ್.